ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಬೆಳಿಗ್ಗೆಯಿಂದ ಇಲ್ಲಿಯ ತನಕ ಸತ್ಸಂಗ ನಿರ್ವಹಿಸಿರುವಿರಿ. ಈಗ ಉಪಾಸನೆ ಮಾಡ್ರಿ, ಅದರ ನಂತರ ವಿಚಾರ ಸಾಗರ. ಉಪಾಸನೆಯಲ್ಲಿ ಏನಂದ್ರೆ ನಿರ್ವಿಷಯ ಆಗುವುದು. ಪರಮಾತ್ಮ ನಿರ್ವಿಷಯಿ ಅದನ್ನ ನಾವು ಈ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ನಮಗ ಧ್ಯಾನಕ್ಕೆ ಕುಳಿತಾಗ ನಮ್ಮ ಮನಸ್ಸನ್ನ ತಮ್ಮ ಕಡೆ ಸೆಳಿತಿರ್ತಾವ, ಮತ್ತೆ ನಮ್ಮ ಮನಸ್ಸು ಕೂಡ ಆ ವಿಷಯಗಳ ಕಡೆ ಹರಿತಿರ್ತದ. ಅದಕ್ಕೆ ನಾವು ಛಲದಿಂದ ಆ ಮನಸ್ಸಿಗೆ ನಾವು ಸೂಚನೆಗಳನ್ನು ಕೊಡ್ತಾ ಧ್ಯಾನ ಮಾಡಬೇಕು. ಶಬ್ದಗಳ ಹಿಂದೆ ಹರಿಯದಿರು, ಸ್ಪರ್ಶಗಳ ಹಿಂದೆ ಹರಿಯದಿರು, ರೂಪಗಳ ಹಿಂದೆ ಹರಿಯದಿರು, ಗ್ರಹಣಗಳ ಹಿಂದೆ ಹರಿಯದಿರು, ರುಚಿಗಳ ಹಿಂದೆ ಹರಿಯದಿರು, ಆಸೆಗಳ ಹಿಂದೆ ಹರಿಯದಿರು, ಆಲೋಚನೆಗಳ ಹಿಂದೆ ಹರಿಯದಿರು. ಏನೇನೋ ಥಾಟ್ಸ್ ಬರ್ತಿರ್ತಾವ, ಅದ್ರ ಬೆನ್ನ ಹಿಂದೆ ಹರಿಬೇಡ, ಅದ್ರ ಬೆನ್ನ ಹತ್ತಿ ಹೋಗಬೇಡ. ನಿರ್ವಿಷಯ ಆಗು, ನಿನ್ನ ಪಾಡಿಗೆ ನೀನಿರು, ಅಂತರ್ಮುಖಿ ಆಗು. ಬಹಿರ್ಮುಖಿಯಾಗಿ ವಿಷಯಗಳ ಹಿಂದೆ ಹರಿಬೇಡ, ಅಂತರ್ಮುಖಿ ಆಗು. ಯಾವಾಗ ಅಂತರ್ಮುಖಿ ಆಗ್ತಿದೆ ಆವಾಗ ತಟಸ್ಥ ಆಗ್ತಿದೆ, ಶಾಂತಿ ನೆಮ್ಮದಿ ಆನಂದ ಪಡಿತಿದೆ. ಹೊರಗೆ ಎಲ್ಲಿ ತನಕ ಹರಿದಾಡ್ತಿದೆ ಅಲ್ಲಿ ತನಕ ಚಂಚಲ ಆಗಿ ದುಃಖ ಚಿಂತೆ ಭಯ ಕೊರತೆಗಳಲ್ಲಿ ಒದ್ದಾಡ್ತಿದೆ ಅಂತೇಳಿ ಮನಸ್ಸಿಗೆ ಏನ್ ಮಾಡಬೇಕು, ಸೂಚನೆ ಕೊಡ್ತಾ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ನಿರ್ವಿಷಯ ಆಗದು ಒಂದು ಏನಪ್ಪಾ ಅಂದ್ರೆ ಆತ್ಮ ಕಲ್ಯಾಣದ ಒಂದು ಸಾಧನ. ಅದಕ್ಕೆ ಉಪಾಸನೂ ಅಂತಾರ, ಪರಮಾತ್ಮನ ಮೇಲಿನ ಭಕ್ತಿನೂ ಅಂತಾರ, ಮತ್ತೆ ಧ್ಯಾನನೂ ಅಂತಾರ. ಜ್ಞಾನದಲ್ಲಿ ಯಾವ ರೀತಿ ಜ್ಞೇಯ ವಸ್ತು ಶುದ್ಧ ಬ್ರಹ್ಮ ಸ್ವರೂಪವಾಗಿರುತ್ತದೆಯೋ ಅದೇ ರೀತಿ ಧ್ಯಾನದಲ್ಲಿ ಒಂದು ಧ್ಯೇಯ ವಸ್ತು ಅಂತಿರ್ತದೆ. ಧ್ಯಾನದಲ್ಲಿ ಒಂದು ಧ್ಯೇಯ ವಸ್ತು ಅಂತಿರ್ತದ. ಆ ಧ್ಯೇಯ ವಸ್ತುವನ್ನು ಕುರಿತು ಧ್ಯಾನ ಮಾಡಬೇಕು ಏಕಾಗ್ರ ಚಿತ್ತನಾಗಿ. ಆ ಧ್ಯೇಯ ವಸ್ತು ಏನಾದ್ರೂ ಇಟ್ಕೋಬೇಕು, ನೀವು ಏನಾದ್ರೂ ಒಂದು ಇಟ್ಕೋಬೇಕು. ನಿಮ್ಮ ಮನೆ ದೇವರಿರ್ಬೋದು, ನಿಮ್ಮ ಮನೆಯ ಗುರುಗಳಿರ್ಬೋದು, ಮತ್ತೆ ಏನಾದ್ರೂ ಒಂದು ಸಂಕಲ್ಪನೂ ಇರಬಹುದು, ನಿಮ್ಮ ಮನಸ್ಸಿನ ಸಂಕಲ್ಪ ಇರಬಹುದು. ಆ ಸಂಕಲ್ಪ ಈಡೇರುವುದಕ್ಕಾಗಿ ಧ್ಯಾನ ಮಾಡಬೇಕು. ಆ ಸಂಕಲ್ಪ ಈಡೇರುವುದಕ್ಕಾಗಿ ನಿಮ್ಮ ಮನೆ ಗುರುಗಳು ನಿಮ್ಮ ಮನೆ ದೇವರನ್ನ ಧ್ಯೇಯ ವಸ್ತುವನ್ನಾಗಿಟ್ಟುಕೊಂಡು ಒಂದು ಮಂತ್ರ ಹೇಳ್ತಾ ನೀವು ಧ್ಯಾನ ಮಾಡಬೇಕಾಗ್ತದೆ. ಇವತ್ತ ಏನ್ ಸಂಕಲ್ಪ ಮಾಡಬೇಕು ಅಂತಂದ್ರ, ಯಾರಿಗೆ ಏನೇ ಒಳ್ಳೆಯದು ಕೆಟ್ಟದ್ದು ಏನಾರೇ ಆಗಿದ್ದಾಗ ನಮ್ಮ ಹತ್ರ ಹೇಳಿದಾಗ ನಾವು ಅವರ ಹೆಸರಿನಲ್ಲಿ ಒಂದು ಪ್ರಾರ್ಥನೆ ಮಾಡುವಂತ ರೂಪದಲ್ಲಿ ಈ ಉಪಾಸನೆ ನಡಿಬೇಕು. ಮೊನ್ನೆ
ಗೌರಮ್ಮ ತಾಯಿಯವರ ತಂದೆಯವರ ಹೆಸರಿನಲ್ಲಿ ಉಪಾಸನೆ ಮಾಡಿವಿ. ಇವತ್ತ ಸಮೃದ್ಧಿ ಎನ್ನುವ ಬಾಲಕಿಯ ಹೆಸರಿನಲ್ಲಿ ಉಪಾಸನೆ ಮಾಡಬೇಕು. ಸಮೃದ್ಧಿ ಯಾರು ಅಂತಂದ್ರೆ ನಮ್ಮ ಕೊಪ್ಪಳದ ಕೊಟ್ರಯ್ಯ ಅಬ್ಬಿಗೇರಿ ಮಠರ ಮೊಮ್ಮಗಳು ಸಮೃದ್ಧಿ. ಗೊತ್ತಿರ್ಬೇಕು ನಿಮಗೆ ವಿಷಯ. ಆ ಹುಡುಗಿ ದೊಡ್ಡಕ್ಕೆ ಆಗ್ಯಾಳ. ಆಕೆಗೆ ಇವತ್ತ ಗುರು ಕರುಣ ಕೊಡ್ತಾರ, ಇವತ್ತು ಎಬ್ಬಿಸ್ತಾರ. ಅವ್ರ ಮನೆಯೊಳಗ ದೊಡ್ಡ ಒಂದು ಕಾರ್ಯಕ್ರಮ ನಡೀಲಕತ್ತದ. ಹಿಂಗಾಗಿ ಆ ಸಮೃದ್ಧಿಯ ಬದುಕು ಭವ್ಯವಾಗ್ಲಿ, ಬಾಳು ಬಂಗಾರ ಆಗಲಿ, ಅವಳ ಇಷ್ಟಾರ್ಥ ಈಡೇರಲಿ, ಅವಳಿಂದ ಅವರ ಮನೆಯವರ ಕೀರ್ತಿ ಹೆಚ್ಚಾಗಲಿ ಅಂತೇಳಿ ಆ ಸಮೃದ್ಧಿಯ ಗುರುಕರುಣದ ದಿವಸ ಇವತ್ತ. ಸಮೃದ್ಧಿಗೆ ಒಳ್ಳೇದಾಗ್ಲಿ ಅಂತೇಳಿ ಎಲ್ಲರೂ ಮನಸ್ಸಿನೊಳಗೆ ಧ್ಯಾನ ಮಾಡಿ ಲೋಕ ಕಲ್ಯಾಣಾರ್ಥ ಒಂದು ಸಂಕಲ್ಪ. ಆ ಸಂಕಲ್ಪದಲ್ಲಿ ಸಮೃದ್ಧಿಗೆ ಸಂಬಂಧಪಟ್ಟಂತ ಸಮೃದ್ಧಿ ಅಬ್ಬಿಗೇರಿ ಮಠ್ ಅವರಿಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ಉಪಾಸನೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಈ ವೇದಿಕೆಯನ್ನು ನಮ್ಮ ಮಾಂತೇಶ್ ಗುರುಗಳಿಗೆ ಕೊಡ್ತಾ ಇದ್ದೀವಿ. ಉಪಾಸನೆ ಮುಗಿದ ಮೇಲೆ ಜ್ಞಾನಕಾಂಡ, ಉಪಾಸನಾ ಕಾಂಡದ ಸಾಧನೆ ಮಾಡ್ರಿ ಈಗ ಒಂದು 10 ನಿಮಿಷ. ಆಮೇಲೆ ಜ್ಞಾನಕಾಂಡಕ್ಕೆ ಹೋಗೋಣ, ವಿಚಾರ ಸಾಗರಕ್ಕೆ ಹೋಗೋಣ. ಅದೇರಿ ಗುರುಗಳೇ? ಸ್ವಲ್ಪ ಸಮೃದ್ಧಿ ಹೆಸರು ತಗೊಳ್ರಿ. ಸಮೃದ್ಧಿ ಅಬ್ಬಿಗೇರಿ ಮಠ, ಕೊಟ್ರಯ್ಯ ಅವರ ಮೊಮ್ಮಗಳು. ಶಿವ ಶಿವ. ಎಲ್ಲರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿರಿ. ಸ್ವಸ್ತಿಕಾಸನ, ಸಿದ್ಧಾಸನ ಅಥವಾ ಅರ್ಧ ಪದ್ಮಾಸನ, ಪದ್ಮಾಸನ, ವಜ್ರಾಸನ, ಕುರ್ಚಿ ಮೇಲಾಗಲಿ ಅಥವಾ ಸೋಫಾ ಮೇಲಾಗಲಿ ನಿಮಗೆ ಆರಾಮದಾಯಕವಾಗಿರುವಂತಹ ಒಂದು ಆಸನವನ್ನು ಆಯ್ಕೆ ಮಾಡಿಕೊಳ್ಳಿ. ಮಾಡ್ರಪ್ಪಾಜಿ. ಸ್ಥಿರ ಸುಖವಾಗಿ ಕುಳಿತುಕೊಳ್ಳಿರಿ. ಬೆನ್ನುಹುರಿ ನೇರವಾಗಿರಲಿ. ಶರೀರವೆಲ್ಲ ಸಂಪೂರ್ಣವಾಗಿ ಸಡಿಲವಾಗಿರಲಿ. ಕಣ್ಣುಗಳು ನಯವಾಗಿ ಮುಚ್ಚಿರಲಿ. ಜ್ಞಾನ ಮುದ್ರೆಯಲ್ಲಿ ಕುಳಿತುಕೊಳ್ಳಿರಿ. ಮುಖದಲ್ಲಿ ಮಂದಹಾಸವಿರಲಿ. ಹಸನ್ಮುಖಿಯಾಗಿ ಆನಂದದಿಂದ ಈ ಧ್ಯಾನ ಯೋಗದಲ್ಲಿ ಪ್ರವೇಶ ಮಾಡೋಣ. ದೀರ್ಘವಾಗಿ ಶ್ವಾಸವನ್ನ ಹೊರಗೆ ತೆಗೆದುಕೊಂಡು ಹೊರಗೆ ಬಿಡಿ. 1-2 ಸಾರಿ. ನಾವು ಕೂಡ ನನ್ನ ಜೊತೆಗೆ ಓಂಕಾರವನ್ನು ಹೇಳಿ 5 ಸಾರಿ ಓಂಕಾರವನ್ನು ಹೇಳಿ ಗುರುಮಂತ್ರವನ್ನು ಹೇಳೋಣ. ನಂತರ ಧ್ಯಾನದಲ್ಲಿ ಪ್ರಾರಂಭಿಸಿ. ದೀರ್ಘವಾಗಿ ಎದೆಯನ್ನು ಬಹುಸರನ್ನು ಇಟ್ಟುಕೊಂಡು ನನ್ನ ಜೊತೆ ಓಂಕಾರವನ್ನು ಪ್ರಾರಂಭಿಸಿ.
अखण्डाद्वैतबोधाय खण्डमाया सङ्गवर्जितः अद्वयानन्तरूपाय श्रीबालाक्षं भजाम्यहम्। हरः ॐ श्रीगुरुभ्यो नमः। हरः ॐ ಶ್ವಾಸೋಚ್ಛ್ವಾಸದ ಮೇಲೆ ಗಮನ. ಎರಡು ಕೈಗಳನ್ನ ಒಂದರಲ್ಲಿ ಒಂದು ಸೇರಿಸಿಕೊಳ್ಳಿರಿ. ದೀರ್ಘವಾಗಿ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ. ನಮಗೆ ಶರಣ ಹೊರಗಾಗ್ತಾ ಬನ್ನಿರಿ. ಉಸಿರು ಒಳಗೆ ಹೋಗುವಾಗ ನಿಮ್ಮ ಮನಸ್ಸನ್ನು ಉಸಿರಿನ ಜೊತೆ ಒಂದು ಮಾಡಿ, ಉಸಿರಿನ ಜೊತೆ ಒಳಗೆ ಪ್ರವೇಶ ಮಾಡ್ತಾ ಇರಿ. ಉಸಿರು ಹೊರಗೆ ಹೋಗುವಾಗ ಉಸಿರಿನ ಜೊತೆ ಹೊರಗೆ ಹೋಗ್ತಾ ಇರಿ. ಉಸಿರಾಟದ ಮೇಲೆ ಗಮನ, ಅದುವೇ ಧ್ಯಾನ. ನಮ್ಮ ಮನಸ್ಸು ಮತ್ತು ಪ್ರಾಣವಾಯು ಮೂಲಾಧಾರ ಚಕ್ರದಲ್ಲಿ ವಿರಾಜಮಾನವಾಗಿದೆ ಎಂಬ ಅನುಭವಕ್ಕೆ ಬಂದಿದೆ. ಮೂಲಾಧಾರದಿಂದ ಸ್ವಾಧಿಷ್ಠಾನ ಚಕ್ರದಲ್ಲಿ ನಮ್ಮ ಮನಸ್ಸು ಮತ್ತು ಪ್ರಾಣವಾಯು ವಿರಾಜಮಾನವಾಗಿದೆ ಎಂಬ ಅನುಭವಕ್ಕೆ ಬಂದಿದೆ. ನಿಧಾನವಾಗಿ ಪಕ್ಕದ ಭಾಗ ಮಣಿಪುರ ಚಕ್ರಕ್ಕೆ ನಿಮ್ಮ ಮನಸ್ಸು ಮತ್ತು ಪ್ರಾಣವಾಯು ಪ್ರವೇಶ ಮಾಡ್ತಾ ಇದೆ ಎಂಬ ಅನುಭವಕ್ಕೆ ಬಂದಿದೆ. ಅನಾಹತ ಚಕ್ರ ಹೃದಯದ ಭಾಗ
ಅಜ್ಞಾತ ಚಕ್ರದಿಂದ ಮೇಲ್ಮುಖವಾಗಿ ಹರಿಸುತ್ತಾ ನಮ್ಮ ಮನಸ್ಸು ಮತ್ತು ಪ್ರಾಣವಾಯು ವಿಶುದ್ಧ ಚಕ್ರ ಅಂದರೆ ಗಂಟಲು ಭಾಗದಲ್ಲಿ ಮತ್ತು ಪ್ರಾಣವಾಯು ವಿರಾಜಮಾನವಾಗಿದೆ ಎಂಬ ಅನುಭವಕ್ಕೆ ಬನ್ನಿರಿ. ಗಂಟಲು ಭಾಗದಿಂದ ಮೇಲ್ಮುಖವಾಗಿ ಹರಿಸುತ್ತಾ ನಮ್ಮ ಮನಸ್ಸು ಮತ್ತು ಪ್ರಾಣವಾಯು ಆಜ್ಞಾಚಕ್ರದಲ್ಲಿ ಸ್ಥಾಪನೆಗೊಂಡಿದೆ ಎಂಬ ಅನುಭವಕ್ಕೆ ಬಂದಿರಿ. ಆಜ್ಞಾಚಕ್ರದ ಸ್ಥಾನ ಎರಡು ಮುಖಗಳ ಮಧ್ಯೆ ಕುಂಕುಮ ಹಚ್ಚುವ ಸ್ಥಾನದಲ್ಲಿ ನಮ್ಮ ಮನಸ್ಸು ಮತ್ತು ಪ್ರಾಣವಾಯು ವಿರಾಜಮಾನವಾಗಿದೆ. ಶ್ವಾಸೋಚ್ಛ್ವಾಸವು ಅನಾಯಾಸವಾಗಿರಬೇಕು, ಸಹಜವಾಗಿರಬೇಕು. ಸಹಜವಾದ ಉಸಿರಾಟ. ನಮಗೆ ಬಾಹ್ಯದಲ್ಲಿ ಕೇಳುತ್ತಿರುವ ಎಲ್ಲಾ ಶಬ್ದಗಳು ಆಜ್ಞಾಚಕ್ರದಿಂದಲೇ ಕೇಳಿಸುತ್ತಾ ಇದೆ ಎಂಬ ಅನುಭವಕ್ಕೆ ಬನ್ನಿರಿ. ಎಲ್ಲರೂ ಸಮೃದ್ಧಿಯ ಜೀವನ ಸುಗಮವಾಗಿ ಸಾಗಲಿ. ಆಯುಷ್ಯು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಆಧ್ಯಾತ್ಮದ ಹಾದಿಯನ್ನು ತಿಳಿದು ಜೀವನದಲ್ಲಿ ಪರಮಾನಂದವನ್ನು ಹೊಂದಲಿ ಎಂಬ ಸಂಕಲ್ಪವನ್ನು ಮಾಡಿಕೊಳ್ಳಿರಿ. ಸ್ಥೂಲ ಶರೀರವು ಪಂಚಭೂತಗಳಿಂದ ಆಗಿರತಕ್ಕಂತಹ ಈ ಸ್ಥೂಲ ಶರೀರವು ನಾನಲ್ಲ, ನನ್ನದಲ್ಲ ಎಂಬ ಅನುಭವಕ್ಕೆ ಬನ್ನಿರಿ. ಪಂಚಜ್ಞಾನೇಂದ್ರಿಯಗಳು ಕೂಡ ನಾನಲ್ಲ, ನನ್ನದಲ್ಲ ಎಂಬ ಅನುಭವಕ್ಕೆ ಬನ್ನಿರಿ. ಪಂಚಕರ್ಮೇಂದ್ರಿಯಗಳು ಕೂಡ ನಾನಲ್ಲ, ನನ್ನದಲ್ಲ ಎಂಬ ಅನುಭವಕ್ಕೆ ಬನ್ನಿರಿ. ಪಂಚಪ್ರಾಣಗಳು ಕೂಡ ನಾನಲ್ಲ, ನನ್ನದಲ್ಲ ಎಂಬ ಅನುಭವಕ್ಕೆ ಬನ್ನಿರಿ. ಪಂಚಕೋಶಗಳು ಕೂಡ ನಾನಲ್ಲ, ನನ್ನದಲ್ಲ ಎಂಬ ಅನುಭವಕ್ಕೆ ಬನ್ನಿರಿ.
ಪಂಚ ಅಂತಃಕರಣಗಳು ಕೂಡ ನಾನಲ್ಲ, ನನ್ನದಲ್ಲ ಎಂಬ ಅನುಭವಕ್ಕೆ ಬನ್ನಿರಿ. ಇವುಗಳಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣನಾಗಿದ್ದ ಆ ಶುದ್ಧ ಬ್ರಹ್ಮನೇ ನಾನಿದ್ದೇನೆ ಎಂಬ ಅನುಭವಕ್ಕೆ ಬನ್ನಿರಿ. ನಾನೇ ಅನಂತ, ನಾನೇ ಅಖಂಡ, ನಾನೇ ಸರ್ವವ್ಯಾಪಕ, ನಾನೇ ನಿರಾಕಾರ. ಜಗತ್ತಿನ ತುಂಬೆಲ್ಲ ಸ್ಪರ್ಶಿಸಿರುವ ಆ ಶುದ್ಧ ಚೈತನ್ಯವೇ ನಾನಾಗಿದ್ದೀನಿ ಎಂಬ ಅನುಭವಕ್ಕೆ ಬನ್ನಿರಿ. ಎಲ್ಲವನ್ನೂ ವೀಕ್ಷಿಸುವ ದೃಷ್ಟ ನಾನಾಗಿದ್ದೇನೆ ಎಂಬ ಅನುಭವಕ್ಕೆ ಬನ್ನಿರಿ. ನಮಗೆ ಕೇಳಿಸುತ್ತಿರುವ ಎಲ್ಲಾ ಶಬ್ದಗಳು ಆಜ್ಞಾಚಕ್ರದಿಂದಲೇ ಕೇಳಿಸುತ್ತಾ ಇದೆ ಎಂಬ ಅನುಭವಕ್ಕೆ ಬನ್ನಿರಿ. ಕೇವಲ ಒಂದು ನಿಮಿಷ ಮಾತ್ರ ಧ್ಯಾನ. ಹತ್ತು, 9, 8, 7, 6, 5, 4, 2, 1, 0. ನಾನು ಹೇಳುವವರಿಗೆ ಕಣ್ಣು ತೆಗೆಯಬಾರದು. ದೀರ್ಘವಾಗಿ ಶ್ವಾಸವನ್ನು ಒಳಗೆ ತೆಗೆದು ಹೊರಗೆ ಬಿಡಿ. ಎರಡು ಮೂರು ಸಾರಿ ದೀರ್ಘವಾಗಿ ಶ್ವಾಸವನ್ನು ಹೊರಗೆ ಬಿಡ್ತಾ ಇರಿ. ಮಾಡಿದ್ರು ಇಂಟರ್ವ್ಯೂನಲ್ಲಿ ಇಂಗ್ಲಿಷ್ ಮಾತಾಡಕ್ಕೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಕೆಲಸ ಸಿಗೋದು ತುಂಬಾನೇ ಕಷ್ಟ. ಇವತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲ ನಾನು ಹೇಳುವರಿಗೆ ಕಲಿತಿರಬಾರದು. ಕಣ್ಣುಗಳನ್ನು ಇಲ್ಲಿಗೆ ಇಟ್ಟುಕೊಳ್ಳಿ. ಕೈಗಳನ್ನು ಕೈ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ಮಾತಾಪಿತರಿಗೆ ವಂದಿಸಿ, ಗುರು ಹಿರಿಯರಿಗೆ ವಂದಿಸಿ, ಇಷ್ಟ ದೇವತೆಗಳಿಗೆ ವಂದಿಸಿ ಇವತ್ತಿನ ಯೋಗವನ್ನು, ಈ ಧ್ಯಾನ ಯೋಗವನ್ನು ಪರಮಾತ್ಮನಿಗೆ ಅರ್ಪಿಸುತ್ತಿದ್ದೇವೆ. ಜಯ ಗುರುದೇವ. ಮುಂಗುರು ಗರವರಿಂದ ಕಣ್ಣನ್ನು ನಯವಾಗಿ ಮುಚ್ಚಿರಿ.
ಕಣ್ಣುಗಳನ್ನು ತೆರೆಬಾರದು. ಕಣ್ಣುಗಳನ್ನು ನಯವಾಗಿ ಮುಚ್ಚಿರಿ. ಮುಖವನ್ನು ನಯವಾಗಿ ಸ್ಪರ್ಶ ಮಾಡಿಕೊಳ್ಳಿರಿ. ತಲೆಯನ್ನು ಕೆರಿಸಿಕೊಳ್ಳಿ. ಕತ್ತು, ಎದೆ, ಹೊಟ್ಟೆ, ದೇಹಭಾಗ, ಪುಷ್ಪಭಾಗ, ತೊಡೆ, ಮೊಣಕಾಲು, ಮೀನುಗಂಡ, ಪಾದಗಳನ್ನು ಕೆರಿಸಿಕೊಳ್ಳಿರಿ. ಕಣ್ಣುಗಳನ್ನು ತೆರೆಯಬಾರದು. ಬುಧ ಗುಹ್ಯ ಭಾಗವನ್ನು ಕೆರಿಸಿಕೊಳ್ಳಿ. ಬಲಗೈಯಿಂದ ಗುಹ್ಯ ಭಾಗ, ಎಡಗೈಯಿಂದ ಬುಧ ಭಾಗವನ್ನು ಕೆರಿಸಿಕೊಳ್ಳಿ. ಎಡಗೈಯಿಂದ ಬಲಗೈ, ಬಲಗೈಯಿಂದ ಎಡಗೈಯನ್ನು ಕೆರಿಸಿಕೊಳ್ಳಿರಿ. ಕಣ್ಣುಗಳ ಮುಂದೆ ಬೊಗಸೆಯನ್ನು ಮಾಡಿ ಬೊಗಸೆಯಲ್ಲಿ ನಿಧಾನವಾಗಿ ದೃಷ್ಟಿಯನ್ನು ಹರಿಸಿ ನಿಧಾನವಾಗಿ ಕಣ್ಣು ತೆರೆಯಿರಿ. ನಿಧಾನವಾಗಿ ಬೊಗಸೆಯನ್ನು ತಲೆ ಮೇಲೆ ಇಟ್ಟುಕೊಳ್ಳಿರಿ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನು ಮುಂದೆ ಶರಣಬಸವಪ್ಪಾಜಿಯವರಿಂದ ವಚನ ಸಾಹಿತ್ಯ. ಚನ್ನಬಸವೇಶ್ವರ ಅವಿರಳ ಜ್ಞಾನಿ ಚನ್ನಬಸವೇಶ್ವರರ ವಚನ ನಿರ್ವಚನ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಕುಮಾರಿ ಸಮೃದ್ಧಿ ಅಬ್ಬಿಗೇರಿ ಮಠ್ ಅವರ ಗುರು ಕರುಣ ಕಾರ್ಯಕ್ರಮದ ನಿಮಿತ್ತ ಇಂದು ಪರಮಾತ್ಮನಲ್ಲಿ ಉಪಾಸನೆಯನ್ನು ಸಮರ್ಪಿಸಿದ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು ಮತ್ತೆ ಧನ್ಯವಾದಗಳು. ಉಪಾಸನೆ ಆನಂದ ಉಂಟು ಮಾಡ್ಲಿಕ್ಕತ್ತದಲ್ರಿ, ಸಾರ್ಥಕ ಅನ್ನಿಸ್ತದಲ್ಲ ಉಪಾಸನೆ ಮಾಡ್ತಾ ಇರೋದು. ಆನಂದ ಫ್ರೆಶ್ನೆಸ್ ಬರ್ತದೆ, ಸ್ವಚ್ಛ ಆಗ್ತದೆ ಮನಸ್ಸು. ಮತ್ತೆ ಮೊನ್ನೆ ಒಂದು ಹೇಳಿದ್ದೆ, ಮತ್ತೆ ಇವತ್ತು ಹೇಳ್ತಾ ಇದ್ದೀನಿ. 3ನೇ ತಾರೀಕೆ ಹೋಗೋಣ ಅಂತಂದಿದ್ರು ನಮ್ಮ ಚಂದ್ರಕಾಂತ್ ಬಾಪ್ರೆ ಬಾಗಲಕೋಟೆ ಗುರುಗಳು. 3ನೇ ತಾರೀಕು ಬೇಡ, ಒಂದೇ ಸಲ ಕುತ್ತಿಗೆ ಮೇಲೆ ಬಂದಂಗೆ ಆಗ್ತದ, ಮುಂದಿನ ಬುಧವಾರ ಹೋಗೋಣ ಅಂತ ಹೇಳಿನಿ. 10ನೇ ತಾರೀಕು ಬೆಳಿಗ್ಗೆ ಜಗದ್ಗುರು ರೇವಣಸಿದ್ದೇಶ್ವರರ ಕಲಿಯುಗದ ಜಗದ್ಗುರುಗಳು, ಆದಿ ಜಗದ್ಗುರು ರೇಣುಕಾಚಾರ್ಯ ಪೀಠದ ಪೀಠಾಧಿಪತಿಗಳು, ಕಲಿಯುಗದ ಜಗದ್ಗುರುಗಳು, ಅವರು ಕಲಿಯುಗದ ಪೀಠಾಧಿಪತಿಗಳು. ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಬೇಕಾಗ್ಯದ. 10ನೇ ತಾರೀಕು ಹೋಗ್ಬೇಕಂತ ಸಂಕಲ್ಪ ಮಾಡ್ಯದ ಶ್ರೀಪೀಠದಿಂದ.
ತಮಗೆ ಯಾರ್ಯಾರಿಗೆ ಅನುಕೂಲ ಅದ ಬಂದು 1 ಗಂಟೆ ಒಳಗೆ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ನಾಗ ಇರಬೇಕು. ಯಾರ್ಯಾರಿಗೆ ಪಾಠಕ್ಕೆ ಅಟೆಂಡ್ ಆಗಿರಿ, ಪಾಠಕ್ಕೆ ಅಟೆಂಡ್ ಆದವರು ಸರಿ, ಯಾರು ಪಾಠಕ್ಕೆ ಅಟೆಂಡ್ ಆಗಿಲ್ಲ ಅವರು ಪಾಠಕ್ಕೆ ಅಟೆಂಡ್ ಆಗ್ಲಾರ್ದವ್ರಿಗೆ ಸ್ವಲ್ಪ ಈಗಿದ್ದವ್ರ ಸಂಪರ್ಕಾಧಿಕಾರಿಗಳು ಅವರಿಗೆ ತಿಳಿಸ್ಬೇಕು. ಮಧ್ಯಾಹ್ನ 1 ಗಂಟೆ ಒಳಗೆ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ನಾಗ ಇರಬೇಕು. ಮತ್ತೇನ್ ಮಾಡ್ಬೇಕಪ್ಪ ಅಂದ್ರೆ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ನಾಗೆ ಅಲ್ಲೇ ಎಲ್ಲರೇ ಒಂದ್ ಕಡೆ ಎಲ್ಲಿ ಊಟ ಚಲೋ ಅದ ಅಲ್ಲಿ ಒಂದಿಷ್ಟು ಊಟ ಮಾಡಿ ಮುಂದೆ ಪ್ರಯಾಣ ಬೆಳೆಸ್ಬೇಕು. ಜಗದ್ಗುರು ರೇವಣ ಸಿದ್ದೇಶ್ವರರ ಬೆಟ್ಟಕ್ಕೆ ಹೋಗ್ಬೇಕು. ಅವರು 11ನೇ ಶತಮಾನದಿಂದ 12ನೇ ಶತಮಾನದ ಜಗದ್ಗುರುಗಳು. ಆ ರೇವಣ ಸಿದ್ದೇಶ್ವರರಿಂದ ವೀರಶೈವ ಧರ್ಮ ದೀಕ್ಷೆ ತಗೊಂಡವರು ಅಕ್ಕನಾಗಮ್ಮನವರು. ಆ ಅಕ್ಕನಾಗಮ್ಮನವರಿಂದ ವೀರಶೈವ ಧರ್ಮದ ತತ್ವಗಳನ್ನ ಪರಿಚಯ ಮಾಡಿಕೊಂಡವರು ಜಗಜ್ಯೋತಿ, ಭಕ್ತಿ ಭಂಡಾರಿ, ಬಸವನ ಬಾಗೇವಾಡಿ, ಕಲ್ಯಾಣ, ಕೂಡಲ ಸಂಗಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬಸವಣ್ಣನವರು. ಹೀಗಾಗಿ 12ನೇ ಶತಮಾನದ ಬಸವಾದಿ ಶರಣರಿಗೆ ಮೂಲದಲ್ಲಿ ವೀರಶೈವ ಧರ್ಮದ ಒಂದು ಪರಿಚಯ ಮಾಡಿಕೊಟ್ಟಂತ ಮಹಾತ್ಮರು ಆ ಒಂದು ರಟ್ಟಕಲ್ಲ ರೇವಣ ಸಿದ್ದೇಶ್ವರರು. ರಟ್ಟಕಲ್ಲ ಅಂತ ಅದು ಊರು, ರಟ್ಟಗಲ್ಲ ಅಂತಾರ. ಆ ಜಗದ್ಗುರುಗಳ ಒಂದು ಪೀಠಕ್ಕೆ ಹೋಗ್ಬೇಕು ಅಂತ ಸಂಕಲ್ಪ ಮಾಡಿವಿ. ಯಾರ್ಯಾರು ಬರ್ತೀರಿ ಸ್ವಲ್ಪ ಮೊದಲೇ ತಿಳಿಸಿದ್ರೆ ಚಲೋ ಆಗ್ತದ. ನಾವು ಹೇಳ್ತೀವಿ, ನೀವೆಲ್ಲ ಕೇಳಿ ಸುಮ್ಮನೆ ಇರ್ತೀರಿ. ಮುಂದೆ ಏನ್ ಮಾಡ್ತೀರಿ ಏನ್ ಬಿಡ್ತೀರಿ ನನಗ ತಿಳಿಸೋದ ತಿಳಿಸಿನಿ. ಮುಂದೆ ನೀವೇನ್ ಮಾಡ್ತೀರಿ ನಿಮಗ್ ಬಿಟ್ಟದ್ದು. ಬುಧವಾರ 10ನೇ ತಾರೀಕು 1 ಗಂಟೆ ಒಳಗೆ ಗುಲ್ಬರ್ಗ ಬಸ್ ಸ್ಟ್ಯಾಂಡಿಗೆ ಒಂದು ರಾತ್ರಿ ಅಲ್ಲಿ ವಾಸ್ತವ್ಯ ಇರ್ತದ. ಗುಲ್ಬರ್ಗದಾಗ ನಾವು ಊಟ ಮಾಡ್ಕೊಂಡು ಹೋದೇವಂದ್ರೆ ಅಲ್ಲೇ ರಾತ್ರಿ ಊಟ ಇರ್ತದ, ರೂಮ್ ಇರ್ತದ. ಮತ್ತೆ ಒಂದಿಷ್ಟು ಗುಡ್ ನೈಟ್ ಏನಾರ ಕಾಯಿಲ್ ವ್ಯವಸ್ಥೆ ಮಾಡ್ಕೊಂಡು ಬರ್ಲಿಕ್ಕಾದ್ರೆ ಮಾಡ್ಕೊಂಡ್ ಬರ್ರಿ. ಒಂದು ಹೊಚ್ಚುಗಳ ತರ್ಬೇಕಂತ. ಉಳಿದದ್ದು ನಿಮ್ಮ ಬಟ್ಟೆ, ಒಂದು ಬಾಟ್ಲಿ ನೀರ ಇಷ್ಟು ತಂದ್ರೆ ಸಾಕು. ಆರಾಮ ಗುರುವಿನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳುವುದು ಒಂದು ಕೆಲಸ. ಮತ್ತಿನ್ನೇನು ಹೇಳ್ಬೇಕಿತ್ತು? ಆಯ್ತು. ಇವರು ಹುಲಕುಂದ ಮಹಾದೇವಿ ಅವರಂತ ಜಾಯಿನ್ ಆಗ್ಯಾರ. ಇವರು ಯಾರ ಪೈಕಿ ಯಾರು ಪರಿಚಯದವ್ರು ಅದಾರ? ಇವರು ಹುಲಕುಂದ ಹುಲಕುಂದದವ್ರನ್ರಿ ಇವರು? ಹುಲಕುಂದತ್ ಯಾಕೆ ಬಂತವ್ರದು? ಅಡ್ಡಸ ಊರಲ್ಲ. ಆಯ್ತು. ಅವರಿಗೆ ಕರೆಸಿ ಪಾಠದಲ್ಲಿ ಜಾಯಿನ್ ಆಗ್ಲಕ್ಕ ಅನುಕೂಲ ಮಾಡಿಕೊಟ್ಟಂತ ಮಹಾಂತೇಶ್ ಪಾಟೀಲರಿಗೆ, ಮಹಾಂತೇಶ್ ಪಾಟೀಲರ ಕರೆಯನ್ನ ಕೇಳಿ ಬಂದು ಪಾಠದಾಗ ಜಾಯಿನ್ ಆಗ್ತಾ ಇಬ್ಬರಿಗೂ ಅನಂತ ಧನ್ಯವಾದಗಳು, ಸುಸ್ವಾಗತ. ನಾಗರತ್ನಮ್ಮವ್ರು ಮಾತಾಡಿಸ್ತೀರೇನೋ ಅವ್ರಿಗೆ? ಪರಿಚಯ ಮಾಡ್ಕೋತೀರಿ? ಅವ್ರೇನ್ ಮಾತಾಡ್ತಾರ ಏನು ಹೆಂಗ ಏನ್? ಮಹಾಂತೇಶ್ ಗುರು ಮ್ಯೂಟ್ ಆನ್ ಮಾಡಿ ಮಾತಾಡ್ರಿ. ಮಹಿಳಾ ಪೀಠದ ಶುದ್ಧ ಬ್ರಹ್ಮಣಿಯರೇ ಪರಿಚಯ ಮಾಡ್ಕೋತಾರ ಏನು ನೋಡ್ರಿ. ಮಾಡ್ಕೋತಿದ್ರೆ ಮಾಡ್ಕೊಳ್ಳಿ, ಇಲ್ಲಂದ್ರೆ ಆಮೇಲೆ ಮಾತಾಡ್ತೀರಿ.
ಮಾತಾಡ್ರಿ ಆಯ್ತು ಮಾತಾಡ್ರಿ, ಓಪನ್ ಮಾಡ್ಯಾರ ಮಾತಾಡ್ರಿ. ನಾಗರತ್ನಮ್ಮ ನಮಸ್ಕಾರ ತಾಯಿ. ಹುಲ್ಕುಂದ ನಿಮ್ಮದು ಅಡ್ಡ ಹೆಸರು ಊರು ನೋಡಿರಿ? ಹುಲ್ಕುಂದ ಇಲ್ಲ ನೋಡಿಲ್ಲ. ನಮ್ಮ ಮಗಳಿಗೆ ಕೊಟ್ಟ ಊರದು, ನಮ್ಮ ಮಗಳ ಊರದು ಹುಲ್ಕುಂದ. ಚಲೋ ಮಾಡಿ. ರಾಮದುರ್ಗ ಕೊಟ್ಟಿವಿ, ಅವ್ರದೆಲ್ಲ ಹೊಲ ಮನಿ ಎಲ್ಲ ಹುಲ್ಕುಂದದಾಗೆ ಅದ ನಮ್ಮ ಮಗಳದು. ಅದಕ್ಕೆ ಹುಲ್ಕುಂದ ಅನ್ನೋನ ಸ್ವಲ್ಪ ಮಾತಾಡ್ಸ್ಬೇಕು ಅನ್ನಿಸ್ತು. ಇವ್ರು ನಾಗರತ್ನಮ್ಮ, ಪ್ರಮೀಳಾ ಜಕ್ಕಣ್ಣವರ್, ಗೌರಮ್ಮ ಅವರಂತವರ ನಿಮ್ಮ ಮಹಿಳೆಯರು ಪರಿಚಯ ಮಾಡ್ಕೊಳ್ರಿ, ಮಾತಾಡ್ರಿ. ಗೋಕಾಕಿನವ್ರು ಇವರು. ನಂಬರ್ ಕೊಡ್ರಿ, ನಾನು ಹಚ್ಚಿ ಮಾತಾಡ್ತೀನಿ. 8105 6969 404089. ಆಮೇಲೆ ಮಾತಾಡ್ತೇನೆ ನಾನು. ಆಯ್ತು ಸಂತೋಷ ಆಯ್ತು ನಮ್ಮ ಸತ್ಸಂಗಕ್ಕೆ ಬಂದದ್ದು. ಆಯ್ತ್ರಿ ಅಮ್ಮ. ವಕೀಲ್ ಮೇಡಮ್ ಅದಾರ ಇವರು. ಪ್ರಮೀಳಾ ಜಕ್ಕಣ್ಣವರು ವಕೀಲರದಾರ. ನಾಗರತ್ನಮ್ಮ ಅವರು ನಮ್ಮ ಪೀಠದ ಹಿರಿಯ ಸಾಧಕಿಯರು, ಅತ್ಯಂತ ಹಿರಿಯ ಸಾಧಕಿಯರು. ಮತ್ತೆ ಕಲ್ಯಾಣಪ್ಪ ಅವರಂತೇಳಿ ಧರ್ಮಾಧಿಕಾರಿಗಳು. ಮತ್ತೆ ಕೊಟ್ರಯ್ಯವರು ಅವರಿನವರು ಅದಾರ. ಮತ್ತಿನ್ನೆಲ್ಲರೂ ಹಿರಿಯರೇ ಅದಾರ. ಬಹಳ ಮಲ್ಲಪ್ಪ ಹುಲ್ಲೂರ್ ಅವ್ರು ಗೊತ್ತಿರ್ತಾರ, ನಿಮ್ಮೂರವ್ರೆ, PSI ರಿಟೈರ್ಡ್. ನಿಮ್ಮೂರವ್ರೆ, ಬೈಲೊಂಗಲ್ದವ್ರೆ ಅದಾರ. ಮತ್ತ ಉಡಿಕೇರಿ ಪ್ರಕಾಶ್ ಅಂತ ಹೇಳಕ್ಕೆ ಅಲ್ಲಿ ನೇಗಿನಾಳದವ್ರು ಅದಾರ. ಬಾವರಾಯ ನಾವಿ ವಿಜಾಪುರದವರು. ಮತ್ತೆ ಕಾಡಪ್ಪ ಉಚ್ಚಿನಟ್ಟಿ ಡೈರೆಕ್ಟರ್, ಅವರು ಗೋಕಾಕ್ನವ್ರು ಅದಾರ. ಎಲ್ಲ ಒಳ್ಳೆ ಸಾಧಕರು, ಒಳ್ಳೆ ಜನರ ಮಧ್ಯೆ ಬಂದು ಒಂದ್ ತಾಸು ಟೈಮ್ ಕಳಿತಿರಲ್ಲ, ಅದಕ್ಕಿಂತ ದೊಡ್ಡ ಪುಣ್ಯ ಮತ್ತಿನ್ನೇನಿಲ್ಲ. ರೆಗ್ಯುಲರ್ ಆಗಿ ಅಟೆಂಡ್ ಆಗ್ರಿ. ನಮ್ಮ ನಾಗರತ್ನಮ್ಮ ಅವ್ರ ಕಡೆಯಿಂದ ಮತ್ತೆ ಇವ್ರು ನಮ್ಮ ಪ್ರಮೀಳಾ ಮೇಡಮ್ ಅವ್ರ ಕಡೆಯಿಂದ ಟೈಮ್ ಟೇಬಲ್ ಅದೆಲ್ಲ ತರಿಸ್ಕೊಂಡು ಮಾದೇವಿಯವರ ಶರಣಾರ್ಥಿಗಳು. ನಾನು ಪ್ರಮೀಳಾ ಜಕ್ಕಣ್ಣವರು, ಗೋಕಾಕ್ ವಕೀಲರು. ಪಾಠ ಶುರು ಮಾಡೋಣ. ಶಿವ ಪರಮಾತ್ಮ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ ಜಿಯವರ ಕೃತಿ. ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಮತ್ತೆ 257ನೇ ವಿಷಯಾಂಕ. ಈ ಒಂದು ವಿಷಯಾಂಕದಲ್ಲಿ ಸೂಕ್ಷ್ಮ ಸೃಷ್ಟಿಯ ನಿರೂಪಣೆ ಅಂತ
ಮತ್ತೆ ಸವಯ್ಯ ಚಂದ 156ನೇ ದೋಹ. ಇಲ್ಲಿ ಸ್ಥೂಲ, ಸೂಕ್ಷ್ಮ, ಕಾರಣ ಅಂತೇಳಿ 3 ಶರೀರಗಳದವ. ಸ್ಥೂಲ ಶರೀರದೊಳಗೂ ಅವೇ ಇಂದ್ರಿಯಗಳು ಬರ್ತಾವ, ಸೂಕ್ಷ್ಮ ಶರೀರದಾಗೂ ಅವೇ ಇಂದ್ರಿಯಗಳು ಬರ್ತಾವ, ಕಾರಣ ಶರೀರದಾಗೂ ಅವೇ ಇಂದ್ರಿಯಗಳು ಬರ್ತಾವ. ಸ್ಥೂಲ ಶರೀರ ಏನು ಆದಲ್ಲ, ಇದು ಅನ್ನಮಯ ಶರೀರ. ಇದು ಕಣ್ಣಿಗೆ ಕಾಣಿಸ್ತದ, ಕೈಯಿಂದ ಮುಟ್ಟಲಿಕ್ಕೆ ಬರ್ತದ. ಇದಕ್ಕೇನಾದರೂ ಪೆಟ್ಟ ಆಯ್ತು ಅಂತಂದ್ರ ಮುರಿತದ, ಹರಿತದ, ಸಾಯ್ತದ. ಅಂತ ಶರೀರ ಇದು. ಬಹಳ ಸೂಕ್ಷ್ಮ, ನೀರ ಮೇಲಿನ ಗುಳ್ಳಿ ಇದ್ದಂಗೆ ಇದು ಸ್ಥೂಲ ಶರೀರ. ನೀವೇನ್ ತಿಳ್ಕೊಂಡಿರಿ? ಸ್ಥೂಲ ಶರೀರಕ್ಕೆ ಒಂದೇನರೇ ಆಯ್ತು ಅಂತಂದ್ರ ನನಗೇ ಆಗ್ಯದ ಅಂತ ತಿಳ್ಕೊತೀರಲ್ಲ, ಅದು ಅಜ್ಞಾನ. ಆ ಶರೀರ ನಾನಲ್ಲ, ನಾನು ಆತ್ಮ. ಆತ್ಮ ಇದ್ದದ್ದಕ್ಕೆ ಅಲ್ಲಿ ಸ್ಥೂಲ ಶರೀರ ಅಂತಾದ, ಸೂಕ್ಷ್ಮ ಶರೀರ ಅಂತಾದ, ಕಾರಣ ಶರೀರ ಅಂತ ಆದ. 3 ಶರೀರಗಳು ಒಂದೇ ಕೂದಲು 3 ಭಾಗ ಸೀಳ್ಯಾರಷ್ಟೇ, ಎಲ್ಲ ಕೂಡಿಸಿದ್ದು ಒಂದೇ ಶರೀರ. ಈ ಸ್ಥೂಲ ಶರೀರದ್ದು ಕಿವಿ ಅಂತಂದ್ರೆ ಏನದು? ಅನ್ನಮಯ ಶರೀರದ ಕಿವಿ. ನೀವೇನು ಊಟ ಮಾಡಿರ್ತೀರಲ್ಲ, ಅದರಿಂದ ರಕ್ತ ಮಾಂಸ ಏನ್ ತಯಾರಾಗಿರ್ತದ, ಅದರಿಂದ ತಯಾರಾದ ಕಿವಿ ಇದು. ಈ ಸ್ಥೂಲ ಶರೀರದ ಕಿವಿ ಕಿವುಡರಿಗೂ ಇರ್ತಾವ, ಕಿವುಡರಿಗೂ ಕಿವಿ ಅದಾವ, ಕೇಳಿಸಂಗಿಲ್ಲ. ಯಾಕಂದ್ರ ಅದರೊಳಗ ಸೂಕ್ಷ್ಮ ಶರೀರದ ಕಿವಿ ಇರಂಗಿಲ್ಲ. ಅಲ್ಲಿ ಸೂಕ್ಷ್ಮ ಶರೀರದ ಕಿವಿ, ಅದಕ್ಕೇನಂತಾರ? ಕಿವಿಯ ಕಿವಿ ಅಂತಾರ. ಆ ಕಿವಿಯ ಕಿವಿ ಒಳಗಿಲ್ಲ. ಸೂಕ್ಷ್ಮ ಶರೀರದ ಕಿವಿ ಇರಲಿಲ್ಲ ಅಂದ್ರೆ ಸ್ಥೂಲ ಶರೀರದ ಕಿವಿ ಅದಕ್ಕೂ ಬರಂಗಿಲ್ಲ. ಒಳಗ ಮನಸ್ಸು ಆದ ಅಂತೇಳಿ ಅದು ಸಂಕಲ್ಪ ವಿಕಲ್ಪ ಮಾಡ್ತದಂತೇಳಿ, ಬುದ್ಧಿ ಮನಸ್ಸು ಆಸಕ್ತಿ ವಹಿಸ್ತದಂತೇಳಿ, ಮತ್ತೆ ಅದೇ ಮನಸ್ಸೇ ಬುದ್ಧಿ ರೂಪ ತಾಳಿ ನಿರ್ಧಾರ ತಗೋತದ. ಆ ಮನಸ್ಸು ನಾನಾ ರೀತಿ ನೆನಪುಗಳನ್ನು ತನ್ನೊಳಗೆ ತುಂಬಿಕೊಂಡಿಟ್ಕೊಂಡದ. ಈ ರೀತಿ ತಾನು ಮಾಡಿದ ಕೆಲಸದ ಬಗ್ಗೆ ಅಭಿಮಾನ ಪಡ್ತದ. ಇವೆಲ್ಲ ಅದಾವಂತ ಹೇಳಿಕೆ ಈ ಸ್ಥೂಲ ಶರೀರ ಕೆಲಸ ಮಾಡ್ಲಿಕ್ಕತ್ತು. ಒಳಗೆ ಮನಸ್ಸೇ ಇದ್ದಿದ್ದಿಲ್ಲ ಅಂತಂದ್ರೆ ಸ್ಥೂಲ ಶರೀರ ಖಾಲಿ ಚೀಲ, ಏನು ಮಾಡಕ್ಕಾಗಲ್ಲ, ಸುಮ್ಮನೆ ಕೂತ್ಬಿಡ್ತು. ಹೀಗಾಗಿ ಸೂಕ್ಷ್ಮ ಶರೀರದ ಕಿವಿನೂ ಅದ, ಸೂಕ್ಷ್ಮ ಶರೀರದ ಕಾಲನೂ ಅದ, ಸೂಕ್ಷ್ಮ ಶರೀರದ ಕಣ್ಣನೂ ಅದ. ಎಲ್ಲ ಸೂಕ್ಷ್ಮ. ಸ್ಥೂಲ ಶರೀರದಾಗ ಏನೇನವ ಅವೆಲ್ಲ ಸೂಕ್ಷ್ಮ ಶರೀರದಾಗ ಅದಾವ. ಮತ್ತ ಸ್ಥೂಲ ಶರೀರ ಏನ್ ಮಾಡ್ತದ? ಜಾಗೃತಾವಸ್ಥೆಯಲ್ಲಿ ಆ ಸೂಕ್ಷ್ಮ ಶರೀರದ ಸಹಾಯ ತಗೊಂಡು ಎಲ್ಲಾ ಕೆಲಸ ಮಾಡ್ತಾವ. ನಿದ್ದೆ ಹತ್ತಿದ ಮೇಲ ಕನಸು ಬೀಳುತ್ತದಲ್ಲ, ಕನಸು ಬಿದ್ದ ಹೊತ್ನಾಗ ಏನಾಗ್ತದ? ಸ್ಥೂಲ ಶರೀರ ಹಾಸಿಗೆಗೆ ಬಿದ್ದಿರ್ತದ. ಸೂಕ್ಷ್ಮ ಶರೀರ, ಈ ಸ್ಥೂಲ ಶರೀರ ಏನೇನು ಕೆಲಸ ಮಾಡ್ತದ ಆ ಎಲ್ಲ ಕೆಲಸ ಸೂಕ್ಷ್ಮ ಶರೀರ ಮಾಡ್ತದ. ಅದ ಅಲ್ಲದೆ ಮತ್ತೆ ಇನ್ನ ಹೆಚ್ಚಿನ ಕೆಲಸ ಮಾಡ್ತದ. ಸ್ಥೂಲ ಶರೀರಲಿಂತ ಗುಲಾಬ್ ಜಾಮೂನು ತಿನ್ನಬೇಕು ಅಂತಂದ್ರೆ ರೊಕ್ಕ ಬೇಕು, ಬಜಾರ್ಗೆ ಹೋಗ್ಬೇಕು, ತಂದುಕೋಬೇಕು, ತಿನ್ನಬೇಕು. ಅದಕ್ಕೆಲ್ಲ ಒಂದು ಕ್ರಮಬದ್ಧವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಸ್ಥೂಲ ಶರೀರದ ಬದುಕು ಮಾಡಬೇಕಾದ್ರೆ. ಆದ್ರೆ ಸೂಕ್ಷ್ಮ ಶರೀರ ಕನಸು ಬಿದ್ದಾಗ ನಿಮಗೆ ಕನಸಿನಾಗ ಗುಲಾಬ್ ಜಾಮೂನ್ ತಿನ್ಲಕ್ಕ ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಎಲ್ಲಿಗಾರೆ ಹೋಗ್ಬೇಕಾ, ಏನಾರೆ ತರಬೇಕಾ? ಏನಿಲ್ಲ. ಏನು ಮಾಡ್ಲಾರ್ದೆ ಬಕೆಟ್ ಗಟ್ಲೆ ಗುಲಾಬ್ ಜಾಮೂನ್ ತಿಂತದ್ದು ಯಾವುದು? ನಿಮ್ಮ ಮನಸ್ಸು, ಸೂಕ್ಷ್ಮ ಶರೀರ. ಮತ್ತ ಸ್ಥೂಲ ಶರೀರದ ಕೆಲಸ ಮಾಡಬೇಕಾದ್ರೂ ಬೆಳಕು ಬೇಕಲ್ಲ. ಅದೇ ರೀತಿ ಸೂಕ್ಷ್ಮ ಶರೀರ ಕನಸಿನೊಳಗೆ ಕೆಲಸ ಮಾಡಬೇಕಾದ್ರೆ ಬೆಳಕು ಯಾರ್ದು? ನಿಮ್ಮ ಆತ್ಮದ ಬೆಳಕಿನಲ್ಲೇ.
ಹೊರಗೆ ಸೂರ್ಯನ ಬೆಳಕು ಎಷ್ಟಿದ್ರೆ ಏನಾಯ್ತು, ನಿಮ್ಮ ಒಳಗಿಂದ ಆತ್ಮದ ಬೆಳಕಿದ್ರೆ ನಿಮ್ ಕಣ್ಣು ಕಾಣುತ್ತೆ. ಅದೇ ಆತ್ಮದ ಬೆಳಕು ಮತ್ತು ಕನಸಿನೊಳಗೂ ಏನಾರೇ ವಸ್ತುಗಳು ಕಾಣಬೇಕಾದ್ರೆ ಅಲ್ಲಿನೂ ಬೆಳಕು ಬೇಕಾ ಬೇಡ? ಆ ಬೆಳಕು ಕೂಡ ನಿಮ್ಮ ಆತ್ಮದ ಬೆಳಕೆ. ನಿಮ್ಮ ಆತ್ಮದ ಬೆಳಕಿನಲ್ಲಿ ಸೂಕ್ಷ್ಮ ಶರೀರದ ಎಲ್ಲಾ ಕೆಲಸಗಳು, ಸ್ವಪ್ನದಲ್ಲಿ ಏನೆಲ್ಲ ನೋಡ್ತೀರಿ, ಏನೆಲ್ಲ ಮಾಡ್ತೀರಿ, ಮತ್ತ ಸೂಕ್ಷ್ಮ ಶರೀರದೊಳಗ ಕನಸಿನೊಳಗ ನೀವು ಮಾಡಿದ್ದರದು ಪರಿಣಾಮ ಸ್ಥೂಲ ಶರೀರದ ಮೇಲೆ ಆಗ್ತಿರ್ತವೆ. ಹುಲಿ ಬೆನ್ನತ್ತದ, ಕನಸಿನಾಗ ಹುಲಿ ಬೆನ್ನತ್ತದ, ಓಡ್ಲಕತ್ತೀರಿ ಓಡ್ಲಕತ್ತೀರಿ ಓಡ್ಲಕತ್ತೀರಿ. ಹುಲಿ ಬೆನ್ನತ್ತದ, ಜೀವ ಉಳಿಸ್ಕೊಳಕ್ ಓಡ್ಲಕತ್ತೀರಿ. ನಿಮ್ ಕಾಲ್ ಎಲ್ಲಿದಾವ? ಕನಸಿನಾಗ ಓಡ್ಲಕತ್ತೀರಿ, ನಿಮ್ ಕಾಲ್ ಎಲ್ಲಿದಾವ? ಹಾಸಿಗೆಗೆ ಬಿದ್ದವು. ಆದ್ರೂ ಓಡ್ಲಕತ್ತೀರಿ, ಕಾಲ್ ಇಲ್ಲದೆ ಓಡ್ಲಕತ್ತೀರಿ. ಯಾವ ಕಾಲಲ್ಲಿಂತ ಓಡ್ಲಕತ್ತೀರಿ? ಸ್ಥೂಲ ಶರೀರದ ಕಾಲ್, ಸೂಕ್ಷ್ಮ ಶರೀರದ ಕಾಲಿನಿಂದ ಓಡ್ಲಕತ್ತೀರಿ ಓಡ್ಲಕತ್ತೀರಿ ಓಡ್ಲಕತ್ತೀರಿ. ಎಲ್ಲೇ ಹೋಗಿ ದಪ್ಪತ್ತೇಳಿ ಬಿದ್ದು ಬಿಟ್ರಿ, ಎಚ್ಚರ ಆಯ್ತು, ಇನ್ನೇನ್ ಮುಗಿತಪ್ಪ ನನ್ನ ಕತಿ, ಓಡೋದು ಮುಗೀತು ಅಂತೇಳಿ ಬಿದ್ರಿ. ಅವಾಗ ಎಚ್ಚರ ಆಯ್ತು, ಎದ್ದು ನೋಡಿದ್ರ ಅಲ್ಲಿ ಹುಲಿ ಇಲ್ಲ, ಓಡಿಲ್ಲ. ಆದ್ರೆ ಏನಾಗ್ಯದ, ಮೈ ಎಲ್ಲ ಬೆವತು ಬನೀನ ಚಡ್ಡಿ ಹಸಿ ಆಗ್ಯದ ಅಂದ್ಕೊಂಡ್ಬಿಟ್ರು. ಸೂಕ್ಷ್ಮ ಶರೀರದ ಪರಿಣಾಮ ಸ್ಥೂಲ ಶರೀರದ ಮೇಲೆ, ಸ್ಥೂಲ ಶರೀರದ ಪರಿಣಾಮ ಸೂಕ್ಷ್ಮ ಶರೀರದ ಮೇಲೆ ಆಗ್ತಾ ಇರ್ತದೆ. ಇದು ಅಲ್ಲದೆ ನಿಮ್ಮ ಸೂಕ್ಷ್ಮ ಶರೀರದ ಕಿವಿ, ಸ್ಥೂಲ ಶರೀರದ ಕಿವಿ, ಸ್ಥೂಲ ಶರೀರದ ಕಾಲು, ಸೂಕ್ಷ್ಮ ಶರೀರದ ಕಾಲು ಅಂತೇಳಿ ಇವುಗಳನ್ನ ನೀವು ಇಂದ್ರಿಯಗಳ ಹೆಸರಿನಿಂದ ಕರಿತೀರಿ. ಇವು ಏನೂ ಇಲ್ಲಿವು, ಇವು ಮಣ್ಣ ಗೊಂಬೆಗಳಿವು. ನಿಜವಾದ ಕಿವಿ ಎಲ್ಲದ ಅಂತಂದ್ರೆ, ಈ ಕಿವಿಯನ್ನ ಒಂದು ಸ್ಪೇರ್ ಪಾರ್ಟ್ ಫಿಟ್ ಮಾಡ್ಯಾರಲ್ಲ ಕಿವಿಯಾಗ. ಇಲ್ಲಿ ಒಂದು ತೆಗ್ಗದ ಇಲ್ಲ ಕಿವಿ ಕುಂದಿರ್ಸ್ಲಕ್ಕ, ಆ ತೆಗ್ನಾಗ ಕುಂದಿರ್ಸಾರಿಲ್ಲ, ಏನ್ ಹೊರಗೆ ಕುಂದಿರ್ಸಾರ ಕಿವಿ ನಟ್ ಬೋಲ್ಟ್ ಹಾಕಿ. ಕಣ್ಣ ಒಳಗ ನೋಡ್ಲಕ್ಕ, ಕಣ್ಣ ಮುಂದೊಂದು ಈಟೆ ಕಾಣ್ತದ, ಒಳಗಿಷ್ಟು ದೊಡ್ಡದು ಕ್ರಿಕೆಟ್ ಬಾಲ್ ಇದ್ದಂಗ ಅದಾವ ಎರಡು ಕಣ್ಣುಗಳು. ಮೂಗ ನೋಡ್ಲಕ್ ಇಷ್ಟೇ ಕಾಣಿಸ್ತದ, ಒಳಗದರದ ಲೋಕ ಬಹಳ ದೊಡ್ಡದದ. ಕಿವಿ ಹೊರಗೆ ನೋಡ್ಲಕ್ ಇಷ್ಟೇ ಕಾಣಿಸ್ತದ, ಒಳಗದರ ಲೋಕ ಇನ್ನ ಬಹಳ ದೊಡ್ಡದದ. ಅದೆಲ್ಲ ಫಿಟ್ ಮಾಡ್ಬೇಕಾದ್ರೆ ಒಳಗ ಒಂದು ಜಾಗ ಆದ ಇಲ್ಲ, ಅದು ಫಿಟ್ಟಿಂಗ್ ಮಾಡಿದ್ದಕ್ಕೆ ಜಾಗ ಒಂದು ಜಾಗದಾಗ ಫಿಟ್ ಮಾಡ್ಯಾರ ಇಲ್ಲ ಅದು. ಅದಕ್ಕ ಆ ಜಾಗಕ್ಕೆ ಏನಂತಾರ, ಬೈಲು ಅಂತಾರ, ಅದಕ್ಕ ಹೌಸಿಂಗ್ ಅಂತಾರ, ಅದಕ್ಕ ಗೋಳಕ ಅಂತಾರ. ಏನಾರೇ ಒಂದು ವಸ್ತು ಇಡ್ಬೇಕಾದ್ರೆ ಅದಕ್ಕೆ ಜಾಗ ಬೇಕಾ ಬೇಡ? ಕಿವಿ ಇಡೋದಕ್ಕೊಂದು ಜಾಗ, ಕಾಲು ಜಾಯಿಂಟ್ ಮಾಡೋದಕ್ಕೊಂದು ಜಾಗ, ಕೈ ಜಾಯಿಂಟ್ ಮಾಡೋದಕ್ಕೊಂದು ಜಾಗ, ನಾಲಿಗೆ ಫಿಟ್ ಮಾಡೋದಕ್ಕೊಂದು ಜಾಗ. ಎಲ್ಲ ಮಷೀನ್ಗಳಿಗೆ ಹೆಂಗ್ ಫಿಟ್ ಮಾಡಿರ್ತಾರ ಹಂಗೆ ಫಿಟ್ ಮಾಡ್ಯಾರ ಇಂದ್ರಿಯಗಳು. ಅವು ಏನು ಫಿಟ್ ಮಾಡ್ಯಾರ, ಆ ಬೈಲಿನೊಳಗೆ ಏನು ಚೇತನ ಆದಲ್ಲ, ಆ ಚೇತನ ಕಿವಿ. ಆ ಗೋಳಕ ಅಥವಾ ಆ ಒಂದು ಹೌಸಿಂಗ್, ಆ ಒಂದು ಕ್ಷೇತ್ರ, ಆ ಒಂದು ಜಾಗ, ಅಲ್ಲಿ ಏನದ ಬೈಲದ. ಆ ಪರಮಾತ್ಮ ಎಲ್ಲಾ ಕಡೆ ಇದ್ದ ಪರಮಾತ್ಮ ಆ ಜಾಗದಾಗ ಅದನ್ನ ಇಲ್ಲ, ಗೋಳಕದಾಗ ಎಲ್ಲಾ ಕಡೆ ಇದ್ದ, ಅಲ್ಲಿ ಇರಂಗಿಲ್ಲೇನು? ಅಲ್ಲಿ ಇದ್ದ ಪರಮಾತ್ಮ ಏನ್ ಮಾಡ್ತಾನ, ಕಿವಿ ಅನಿಸ್ಕೋತಾನ, ತಾನೇ ಕಿವಿಯಾಗ್ಯಾನ. ತಾನೇ ಕಿವಿಯಾಗಿ ಸೂಕ್ಷ್ಮ, ಅದು ಕಾರಣ ಶರೀರದ ಕಿವಿ ಏನ್ರಿ? ಆತ್ಮ ಪರಮಾತ್ಮರದ ಒಂದು ವಿಚಾರ ಅಲ್ಲಿ ಕಾರಣ ಶರೀರದಾಗ ಅದ. ಕಾರಣ ಶರೀರದ ಕಿವಿ ಅದು ಏನ್ ಮಾಡ್ತದ, ಸೂಕ್ಷ್ಮ ಶರೀರಕ್ಕ ಪ್ರೇರಣೆ ಕೊಡ್ತದೆ. ಸೂಕ್ಷ್ಮ ಶರೀರ ಸ್ಥೂಲ ಶರೀರಕ್ಕೆ ಪ್ರೇರಣೆ ಕೊಡ್ತದೆ.
ಹಿಂಗದ ನೋಡ್ರಿ ಅದು. ಅದಕ್ಕೆ ಏನಾಯ್ತು, ಅತಿ ಸೂಕ್ಷ್ಮವಾದಂತ ಕಾರಣ ಶರೀರವನ್ನ ಕುರಿತು ಇಲ್ಲಿ ಏನ್ ಹೇಳಕತ್ತಾರ, ಇದನ್ನ ಚಂದ ತಿಳ್ಕೋಬೇಕು. ಏನ್ ತಿಳ್ಕೋಬೇಕು? ಇತಿ ಸೂಕ್ಷ್ಮ ಸೃಷ್ಟಿ ನಿರೂಪಣ. ಇಲ್ಲಿ ತನಕ ಸ್ಥೂಲ ಸೃಷ್ಟಿ ನಿರೂಪಣೆ ಆಗ್ಯದ. ಪಂಚಭೂತ, ಅಂತಃಕರಣ, ಪ್ರಾಣ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವೇನದವ 25. ಇವೆಲ್ಲ ಏನ್ ಮಾಡ್ಯಾರ, ಸ್ಥೂಲ ಶರೀರದ ಬಗ್ಗೆ ಹೇಳಿ ಮುಂದ ಅದರದೇ ಸೂಕ್ಷ್ಮ ಭಾಗಗಳನ್ನ ಹೇಳ್ತಾರ. ಈ ಸೂಕ್ಷ್ಮ ಶರೀರದೊಳಗ ಈ ಒಂದು ತತ್ವಗಳನ್ನ ಸಂಖ್ಯೆಗಳ ಮೂಲಕ ಸ್ಪಷ್ಟವಾಗಿ ಹೇಳ್ತಾರ. ಭೂತ ಅಪಂಚೀಕೃತ, ಮತ್ತೆ ಪಂಚೀಕೃತ ಅಪಂಚೀಕೃತ ಅಂತಂದ್ರೇನು? ಭೂಮಿ, ಅದರದ ಗುಣ ಗಂಧ. ಈಗ 5 ಮಂದಿ ದೋಸ್ತರು, 5 ಮಂದಿ ಮಿತ್ರರು ಏನ್ ಮಾಡ್ಯಾರ? 5 ಮಂದಿ ಮಿತ್ರರು ಏನ್ ಮಾಡ್ಯಾರ? ಬುತ್ತಿ ಕಟ್ಕೊಂಡು 5 ಮಂದಿ ಮಿತ್ರರು ಬುತ್ತಿ ಕಟ್ಕೊಂಡು ಹೋಗ್ಯಾರ, ಪಿಕ್ನಿಕ್ಕಿಗೆ ಹೋಗ್ಯಾರ. ಈಗ 5 ಮಂದಿ ಬಲ್ಲಿ ಬುತ್ತಿ ಆದ. 5 ಮಂದಿ ಬಲ್ಲಿ ಬುತ್ತಿ ಇದ್ಮೇಲೆ ಏನ್ ಮಾಡಿದ್ರು? ತಮಗೆ ಏನು ಉಣಬೇಕು ಅನ್ನೋದು ಕಟ್ಕೊಂಡು ಬಂದಾರ. ತಮಗೇನ್ ಬೇಕು ಅದು ಕಟ್ಕೊಂಡು ಬಂದಾರ. ಅವರು ಊಟ ಮಾಡೋದಕ್ಕಿಂತ ಮೊದಲು ಅವ್ರವ್ರ ಬುತ್ತಿ ಅವ್ರ ಬಲ್ಲಿ ಇತ್ತ ಇಲ್ಲ? ಏನು ಯಾರಿಗಾರು ಕೊಟ್ಟಿದ್ರ? 5 ಮಂದಿ ಬುತ್ತಿ ತಮ್ಮ ಕೈಯಾಗೆ ಇದ್ದು ಇಲ್ರಿ? ತಮ್ಮ ಕೈಯಾಗೆ ಇದ್ದದಕ್ಕೆ ಏನಂತಾರ? ಅಪಂಚೀಕೃತ ಅಂತಾರ. ಅಪಂಚೀಕೃತ ಅಂದ್ರೆ ಇನ್ನೊಬ್ಬರಿಗೆ ಅದು ಹಂಚಿಲ್ಲ, ಇನ್ನೊಬ್ಬರಿಗೆ ಅದು ಕೊಟ್ಟಿಲ್ಲ. ಈಗ ಊಟಕ್ಕೆ ಕೂತಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಊಟಕ್ಕೆ ಕೂತಾಗ ಒಂದ್ ಪದ್ಧತಿ, ನೀವ್ ಯಾರು ಹೆಂಗ್ ಮಾಡಿರೋ ಹೆಂಗ್ ಬಿಟ್ಟಿರೋ ಒಂದ್ ಪದ್ಧತಿ. ಏನ್ ಪದ್ಧತಿ ಅಂದ್ರ, ತನ್ನ ಬುತ್ತಿ ಒಳಗಿನ ಅರ್ಧ ಭಾಗ ತಾನಿಟ್ಕೊಳ್ತಾನ. ಅದರಂಗೆ ಉಳಿದವರೆಲ್ಲರೂ ತಮ್ಮ 5 ಮಂದಿ ತಮ್ಮ ಬುತ್ತಿಯ ಅರ್ಧ ಭಾಗವನ್ನ ತಾವು ಇಟ್ಕೋತಾರ. ಆ ಅರ್ಧ ಭಾಗ ತಮ್ಮ ಸಲುವಾಗಿ ಏನ್ ಇಟ್ಕೋತಾರ ಅದು ಮುಖ್ಯ ಭಾಗ. ಅದು ಮುಖ್ಯ ಭಾಗ. ನೀವು ಇಷ್ಟಪಟ್ಟು ತಿನ್ನೋದಕ್ಕೆ ಕಟ್ಕೊಂಡು ಬಂದದ್ದು ಅದು ಮುಖ್ಯ ಭಾಗ, ಅದು ನಿಮ್ಮದೇ. ಅದು ಈಗ 5 ಮಂದಿಯಾಗ ಮುಖ್ಯ ಭಾಗ ತಾನು ಇಟ್ಕೊಂಡ ಮೇಲೆ ಇನ್ನ ಒಂದು ಅಮುಖ್ಯ ಭಾಗ ಇನ್ನೊಬ್ಬರಿಗೆ ಹಂಚಬೇಕಂತ ಇಟ್ಟಾನಲ್ಲ, ಅದು ಅಮುಖ್ಯ ಭಾಗ. ಆ ಅಮುಖ್ಯ ಭಾಗ ಮುಂದೆ ಎಷ್ಟು ಜನ ಅದಾರ ಈಗ ಅವನಿಗೆ? ಎಷ್ಟ್ರಿ? 5 ಮಂದಿ ಎಲ್ಲಿರ್ತಾರೆ? ತನ್ನ ಸಲುವಾಗಿ ಒಂದು ಮುಖ್ಯ ಭಾಗ ಇಟ್ಕೊಂಡನಲ್ಲ, ಆಯ್ತು. ಇನ್ನು 4 ಮಂದಿ ಅದಾರ. ಇನ್ನು ಮುಂದೆ ಕೂತವ್ರು 4 ಮಂದಿ ಅದಾರ. ಅವ ಇನ್ನು ಅರ್ಧ ಅಮುಖ್ಯ ಭಾಗ ಇನ್ನೊಬ್ಬರಿಗೆ ಹಂಚಬೇಕಂತ ಇರ್ತಾನಲ್ಲ, ಅದನ್ನ ಏನು ಮಾಡ್ತಾನ? 4 ಭಾಗ ಮಾಡ್ತಾನ. 4 ಭಾಗ ಮಾಡಿ 4 ಮಂದಿಗೆ ಒಂದೊಂದು ತುಕಡಿ ಕೊಡ್ತಾನ. ಇವನಲ್ಲಿರೋದು ಅರ್ಧ ಮುಖ್ಯ ಭಾಗ, ಉಳಿದದ್ರದ್ದು ಅಮುಖ್ಯ ಭಾಗದ 4 ತುಕಡಿಗಳು ತನ್ನ ಮಿತ್ರರಿಗೆ ಕೊಡ್ತಾನ. ಹಿಂಗ ಎಲ್ಲರೂ 5 ಮಂದಿ ತಮ್ಮ ತಮ್ಮ ಮುಖ್ಯ ಭಾಗಗಳನ್ನ ತಾವು ಇಟ್ಟುಕೊಂಡು ಅಮುಖ್ಯ ಭಾಗಗಳನ್ನ 4 ಭಾಗ ಮಾಡಿ ಆ 4 ಭಾಗಗಳು ತಮ್ಮ ಎದುರಿಗೆ ಇರುವ ಇತರ 4 ಮಂದಿಗೆ ಹಂಚಿಬಿಡ್ತಾರೆ. ಈಗೇನಾಯ್ತು? ಪಂಚೀಕೃತ ಆಯ್ತು. ಪಂಚೀಕೃತ. ಪೃಥ್ವಿ ಏನ್ ಮಾಡ್ತು? ಗಂಧ ಗುಣ ಅದರದು. ಆ ಗಂಧ ಗುಣದ 2 ಭಾಗ ಮಾಡಿ ಅರ್ಧ ಭಾಗ ತಾನಿಟ್ಟುಕೊಂಡು ಇನ್ನು ಉಳಿದ ಅರ್ಧ ಭಾಗದಲ್ಲಿ 4 ತುಂಡುಗಳನ್ನು ಮಾಡಿ, ಜಲಕ್ಕೆ 1 ತುಂಡು, ಅಗ್ನಿಗೆ 1 ತುಂಡು, ವಾಯುವಿಗೆ 1 ತುಂಡು, ಆಕಾಶಕ್ಕೆ 1 ತುಂಡು. ಈ ರೀತಿ ಕೊಟ್ಟಾಗ
ಪೃಥ್ವಿಯ ಗಂಧ ಪಂಚೀಕೃತವಾಯಿತು. ಆ ಮುಖ್ಯ ಭಾಗ ಅಮುಖ್ಯ ಭಾಗ ಅಂತೇಳಿ ಡಿವೈಡ್ ಮಾಡೋದಕ್ಕಿಂತ ಮೊದಲು ಏನಿತ್ತು, ಆ ಗಂಧ ಪೃಥ್ವಿ ಒಳಗೇ ಇತ್ತು. ಆ ಪೃಥ್ವಿ ಒಳಗಿದ್ದಾಗ ಏನ್ ಅನಿಸ್ಬೋದು, ಅದು ಅಪಂಚೀಕೃತ ಪಂಚಭೂತ ಅನಿಸ್ಬೋದು. ಯಾವಾಗ ತನ್ನ ಗುಣವನ್ನ ಇತರ ಭೂತಗಳಿಗೆ ಹಂಚಿತು, ಆವಾಗ ಅದು ಪಂಚೀಕೃತ ಪಂಚಭೂತ ಅನ್ನಿಸ್ಕೋತು. ದ್ರೌಪದಿ ದೃಪದ ರಾಜನ ಮಗಳು ತನ್ನ ಮನೆಗೆ ತಾನಿದ್ದಾಗ ಕನ್ಯೆಯಾಗಿದ್ದಳು. ಮುಂದಕ್ಕೆ ಪಾಂಡವರು ಮಾಡ್ಕೊಂಡ್ಮೇಲೆ ಪಾಂಚಾಲಿ ಆದಳು. ಹೌದಿಲ್ರಿ? ಪಾಂಚಾಲಿ ಆಗದಂತಂದ್ರೇನು ಪಂಚೀಕೃತ ಪಂಚಮಹಾಭೂತ ಇದ್ದಂಗೆ. ಅಲ್ಲೇನು ವ್ಯಕ್ತಿ ಅಂತ ನೋಡಬಾರ್ದು, ತತ್ವ ಅಂತ ನೋಡಬೇಕು. ದ್ರೌಪದಿ ತವ್ರ ಮನೆಯಾಗಿದ್ದಾಗ ದ್ರೌಪದಿ, ಗಂಡನ ಮನೆಗೆ ಹೋದ್ರೆ ಪಾಂಚಾಲಿ. ಹಂಗದು ಪಂಚೀಕೃತ ಅಪಂಚೀಕೃತ. ಹಿಂಗ ಒಂದೊಂದು ಭೂತ, ಜಲ ಅದರ ಗುಣ, ರಸ, ರುಚಿ, ಆ ರುಚಿಯ ಅರ್ಧ ಭಾಗ ತಾನಿಟ್ಟುಕೊಂಡು ಆ ರುಚಿಯ 4 ತುಂಡು ಮಾಡ್ತದೆ. ಇನ್ನೊಂದು ಅರ್ಧ ಭಾಗದಾಗ ಪೃಥ್ವಿಗೊಂದು ತುಂಡು, ಅಗ್ನಿಗೊಂದು ತುಂಡು, ವಾಯುಗೊಂದು ತುಂಡು, ಆಕಾಶಕ್ಕೊಂದು ತುಂಡು. ಅಗ್ನಿದು ಗುಣ ಏನು? ರೂಪ. ಅದು ಏನ್ ಮಾಡ್ತದ, ತನ್ನ ಅರ್ಧ ಭಾಗ ತಾನಿಟ್ಕೋತದ ಅಗ್ನಿ. ಉಳಿದ ಅರ್ಧ ಭಾಗ 4 ಭಾಗ ಮಾಡಿ ಪೃಥ್ವಿಗೊಂದು ತುಂಡು, ಜಲಕ್ಕೆ ಒಂದು ತುಂಡು, ವಾಯುಗೊಂದು ತುಂಡು, ಆಕಾಶಕ್ಕೊಂದು ತುಂಡು. ಪಂಚೀಕೃತ ಅಪಂಚೀಕೃತ ಅಂತ ಅರ್ಥ ಆಗ್ಲಕತ್ತದ? ಏನಾರ ಡೌಟ್ ಅದ? ಸೀದಾ ಡೈರೆಕ್ಟ್ ಭೂತಗಳನ್ನೇ ತಗೊಂಡು ಹೇಳಕತ್ತೀನಿ. ಬುತ್ತಿ ಹೇಳಿನಿ, ಆಮೇಲೆ ಡೈರೆಕ್ಟ್ ಇದು ಹೇಳಕತ್ತೀನಿ. ಮತ್ತೆ ಅರ್ಥ ಆಯ್ತು? ಪಂಚೀಕೃತ ಅಪಂಚೀಕೃತ ಅಂದ್ರೆ ಏನು ಅಂತ. ಮತ್ತೆ ವಾಯುವಿನ ಸ್ಪರ್ಶ, ಅದು ಏನ್ ಮಾಡ್ತು, ಅರ್ಧ ತಾನಿಟ್ಕೋತು. ಬರೇ ಗುಣ ಅಷ್ಟೇ ಅಲ್ಲ, ಭೂತ ಸಮೇತ ಹಂಚಿಕೆ ಆಗ್ಯದ. ಗುಣ ಬಿಟ್ಟು ಭೂತ ಇಲ್ಲ, ಭೂತ ಬಿಟ್ಟು ಗುಣ ಇಲ್ಲ. ನಿಮ್ಮ ಶಕ್ತಿ ಬಿಟ್ಟು ನೀವಿಲ್ಲ, ನಿಮ್ಮ ಬಿಟ್ಟು ನಿಮ್ಮ ಶಕ್ತಿ ಇಲ್ಲ. ಹಂಗ ಅದೇನಾಯ್ತು, ಅರ್ಧ ತಾನಿಟ್ಕೊಂಡು ಇನ್ನು ಅರ್ಧ ಭಾಗ ಏನ್ ಮಾಡ್ತು, ಭೂಮಿಗೊಂದಿಷ್ಟು, ಜಲಕ್ಕೊಂದಿಷ್ಟು, ಅಗ್ನಿಗೊಂದಿಷ್ಟು, ವಾಯುಗೊಂದಿಷ್ಟು ಕೊಡ್ತು. ಆಕಾಶ ತನ್ನ ಅರ್ಧ ಭಾಗ ತಾನಿಟ್ಟುಕೊಂಡು ತನ್ನ ಉಳಿದ 4 ತುಂಡುಗಳು, ಉಳಿದ ಅರ್ಧ ಭಾಗದಲ್ಲಿ ಮಾಡಿದ 4 ತುಂಡುಗಳನ್ನ ಅದೇನ್ ಮಾಡ್ತು, ಪೃಥ್ವಿಗೆ, ಜಲಕ್ಕ, ಅಗ್ನಿಗೆ, ವಾಯುವಿಗೆ ಹಿಂಗ್ ಕೊಟ್ಟದು. ಪಂಚೀಕೃತ ಆಯ್ತು. ಇಲ್ಲಿ ಏನ್ ಹೇಳ್ತಾನ, ಅಪಂಚೀಕೃತ ಅವು ಕಾರಜ. ಭೂತ ಅಪಂಚೀಕೃತ ಅವು ಕಾರಜ. ಅವು ಅಂದ್ರೆ ಮತ್ತು, ಭೂತ ಅಂದ್ರೆ ಪಂಚಭೂತ, ಅಪಂಚೀಕೃತ ಅಂದ್ರೆ ಒಂದ್ರೊಳಗೊಂದು ಸೇರ್ಲಾರ್ದಾಗ ಇದ್ದಾಗ. ಭೂತ ಪಂಚಮಹಾಭೂತಗಳು, ಅಪಂಚೀಕೃತ ಅಂದ್ರೆ ಪಂಚೀಕರಣವಾಗದೇ ಇದ್ದ. ಅವು ಅಂದ್ರೆ ಮತ್ತು, ಕಾರಜ ಅಂದ್ರೆ ಅವುಗಳ ಕಾರ್ಯಗಳು. ಅಂದ್ರೆ ಅಂತಃಕರಣ, ಪ್ರಾಣ ಪಂಚಕ, ಕರ್ಮೇಂದ್ರಿಯ ಪಂಚಕ, ಜ್ಞಾನೇಂದ್ರಿಯ ಪಂಚಕ. ಇತನಿ ಸೂಕ್ಷ್ಮ ಸೃಷ್ಟಿ ಪಿಛಾನೋ. ಅಂದ್ರೆ ಇವಿಷ್ಟನ್ನ ಸೂಕ್ಷ್ಮ ಸೃಷ್ಟಿ ಅಂತ ತಿಳ್ಕೋ. ಮುಂದೆ ಪಂಚೀಕೃತ ಭೂತನತೆ, ಇವಿಷ್ಟಕ್ಕೆ ಏನ್ ತಿಳ್ಕೋಬೇಕಂತ, ಸೂಕ್ಷ್ಮ ಸೃಷ್ಟಿ ಅಂತ ತಿಳ್ಕೋಬೇಕಂತ. ಯಾವುವು? ಅಂತಃಕರಣ ಪಂಚಕ, ಪ್ರಾಣ ಪಂಚಕ, ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕ. ಇವಕ್ಕ ಸೂಕ್ಷ್ಮ ಸೃಷ್ಟಿ ಅಂತ ಒಂದು ವರ್ಗೀಕರಣ ಮಾಡ್ಲಕತ್ತಾರ. ಅಂತಃಕರಣ ಪಂಚಕ, ಪ್ರಾಣ ಪಂಚಕ, ಕರ್ಮೇಂದ್ರಿಯ ಪಂಚಕ, ಜ್ಞಾನೇಂದ್ರಿಯ ಪಂಚಕ, ಇವಕ್ಕ ಸೂಕ್ಷ್ಮ ಸೃಷ್ಟಿ ಅನ್ಕೋರಿ. ಇತನಿ ಸೂಕ್ಷ್ಮ ಸೃಷ್ಟಿ ಪಿಛಾನು ಅಂದ್ರೆ ಇವಿಷ್ಟನ್ನು ಸೂಕ್ಷ್ಮ ಸೃಷ್ಟಿ ಎಂದು ತಿಳಿಯಬೇಕು. ಅದರಿಂದ ಇವು
ಅಪಂಚೀಕೃತ ಪಂಚಭೂತಗಳಿಂದಾಗಿದ್ದೆವು. ನೆಕ್ಸ್ಟ್ ಪಂಚೀಕೃತ ಭೂತನತೆ ಉಪಜೋ ಪಂಚೀಕರಣಗೊಂಡ ಭೂತಗಳಿಂದ ಹುಟ್ಟಿರುವುದು ಎಂದು ತಿಳಿಯಬೇಕು. ಯಾವುದು? ಸ್ಥೂಲ ಪಸಾರೋ. ಈ ಸ್ಥೂಲ ಪ್ರಪಂಚ ಏನು ಕಣ್ಣಿಗೆ ಕಾಣ್ಲಿಕ್ಕತ್ತದ ಇದೆಲ್ಲ ಪಂಚೀಕೃತ ಭೂತಗಳಿಂದ ಹುಟ್ಟ್ಯದ. ಸ್ಥೂಲ ಈಗ ನೀವು ಈ ಕರ್ಮೇಂದ್ರಿಯ ಅಂತಂದ್ರ ಜ್ಞಾನೇಂದ್ರಿಯ ಅಂತಂದ್ರೆ ನೀವೇನ್ ಮಾಡಿರಿ? ಮ್ಯಾಲ ಕಾಣ ಮೂಗನ್ನ ತಿಳ್ಕೊಂಡಿರಿ. ಇಲ್ಲಿ ತನಕ ನೀವು ಮ್ಯಾಲ ಕಾಣ ಮೂಗಿನ ಸುದ್ದಿ ಹೇಳಿಲ್ಲ ಅವರು, ಒಳಗ ಅಂತಃಕರಣದ ಮೂಗಿನ ಸುದ್ದಿ ಹೇಳ್ಯಾರ. ಅದೇ ಸೂಕ್ಷ್ಮ ಸೃಷ್ಟಿ. ಇನ್ನು ಮುಂದೆ ಸ್ಥೂಲ ಸೃಷ್ಟಿ ಹೇಳ್ತಾರ. ಯಾವ್ದಪ್ಪ ಅಂದ್ರೆ ಅದು ಪಂಚೀಕೃತ ಆಗಿದ್ದ ಮ್ಯಾಲ ಹುಟ್ಟಿದ್ದು ಸ್ಥೂಲ. ಈಗ ಇವು 4 ಓದಿರಲ್ರಿ. ಈಗ ನೀವು ಕರ್ಮೇಂದ್ರಿಯ ಅಂದ್ರೆ ಇಲ್ಲಿ ತನಕ ಕಾಲು ಚಲಿಸುತ್ತದೆ, ಕಾಲು ಈ ಭೂತದಿಂದ ಹುಟ್ಟ್ಯದ, ಹೀಗೆಲ್ಲ ಹೇಳಿರಲ್ಲ. ಇವೆಲ್ಲ ನೀವು ಬರ್ದಿರಲ್ಲ. ಇವು ಯಾವ್ದ್ರ ಕಾಲು? ಸೂಕ್ಷ್ಮ ಸೃಷ್ಟಿ ಅಂತಂದ್ರೇನು? ಸೂಕ್ಷ್ಮ ಶರೀರದ ಕಾಲು. ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ ಅಂತ ಸೂಕ್ಷ್ಮ ಸೃಷ್ಟಿಯ ಬಗ್ಗೆ ಓದಿರಿ ನೀವು ಇಲ್ಲಿ ತನಕ. ಅಂತಃಕರಣ, ಪಂಚಪ್ರಾಣ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವು ಸೂಕ್ಷ್ಮ ಸೃಷ್ಟಿ. ಹಿಂದೆ ಏನು ಓದಿರಿ? ಇದೆಲ್ಲ ಸೂಕ್ಷ್ಮ ಸೃಷ್ಟಿ ಬಗ್ಗೆ ಓದಿರಿ. ಈಗ ನಿಮಗ ಕಾಲು ಅಂದ್ರೆ ನಿಮ್ ಕೈಲಿಂತ ಮುಟ್ಟುಗೊಳಕ್ ಬರ್ತದ, ಕಣ್ಣು ಅಂದ್ರೆ ನಿಮ್ ಕೈಲಿಂತ ಮುಟ್ಟುಗೊಳಕ್ ಬರ್ತದ, ಕಿವಿ ಅಂದ್ರೆ ನಿಮ್ ಕೈಲಿಂತ ಜಕ್ಕೊಳಕ್ ಬರ್ತದ. ಈ ಸೂಕ್ಷ್ಮ ಸ್ಥೂಲ ಸೃಷ್ಟಿ ಬಗ್ಗೆ, ಇದು ಸ್ಥೂಲ ಸೃಷ್ಟಿ ಎದರಿಂದ ಆಗ್ಯದಂತ ಹೇಳಕತ್ತಾರ ಅವರು? ಪಂಚೀಕೃತ ಪಂಚಮಹಾಭೂತಗಳಿಂದ ಸ್ಥೂಲ ಸೃಷ್ಟಿ. ಅಪಂಚೀಕೃತ ಪಂಚಮಹಾಭೂತಗಳಿಂದ ಸೂಕ್ಷ್ಮ ಸೃಷ್ಟಿ. ಬರ್ಕೋರಿ ಒಂದ್ ಕಡೆ. ಪಂಚೀಕೃತ ಪಂಚಮಹಾಭೂತಗಳಿಂದ ಸ್ಥೂಲ ಸೃಷ್ಟಿ, ಅಪಂಚೀಕೃತ ಪಂಚಮಹಾಭೂತಗಳಿಂದ ಸೂಕ್ಷ್ಮ ಸೃಷ್ಟಿ. ಸತ್ಯ ತಿಳ್ಕೋಬೇಕು. ಮೂಗ ಸ್ಥೂಲ ಸೃಷ್ಟಿ ಒಳಗೂ ಬರ್ತದ, ಸೂಕ್ಷ್ಮ ಸೃಷ್ಟಿ ಒಳಗೂ ಬರ್ತದ. ಯಾಕಂದ್ರೆ ನಮ್ಗೆ ಸ್ಥೂಲ ಶರೀರನೂ ಅದ, ಸೂಕ್ಷ್ಮ ಶರೀರನೂ ಅದ. ಸೂಕ್ಷ್ಮ ಶರೀರದ ಮೂಗುನೂ ಅದ, ಸ್ಥೂಲ ಶರೀರದ ಮೂಗುನೂ ಅದ. ಇಲ್ಲಿ ತನಕ ಏನು ಓದಿರಿ ಅದೆಲ್ಲ ಸೂಕ್ಷ್ಮ ಸೃಷ್ಟಿಯ ಮೂಗು ಅಥವಾ ಸೂಕ್ಷ್ಮ ಸೃಷ್ಟಿಯ ಇಂದ್ರಿಯಗಳು. ಆ ಸೂಕ್ಷ್ಮ ಸೃಷ್ಟಿಯ ಇಂದ್ರಿಯಗಳು ಎದರಿಂದ ಆಗ್ಯಾವ? ಸೂಕ್ಷ್ಮ ಸೃಷ್ಟಿ. ಇಲ್ಲಿ ತನಕ ನೀವು ಪಂಚ ಅಂತಃಕರಣ, ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳಂತೇನು ಓದ್ಕೊಂಡು ತಿಳ್ಕೊಂಡಿರಲ್ಲ. ಇವು ಏನದವ? ಸೂಕ್ಷ್ಮ ಸೃಷ್ಟಿಯ ಇಂದ್ರಿಯಗಳು. ಮುಂದೆ ಏನಪ್ಪ ಅಂತಂದ್ರೆ ಏನು? ಸೂಕ್ಷ್ಮ ಸೃಷ್ಟಿಯ ಇಂದ್ರಿಯಗಳ ಬಗ್ಗೆ ಓದಿರಿ. ಇವು ಎದರಿಂದ ತಯಾರಾಗ್ಯಾವತ್ತ ಹೇಳಕತ್ತಾರ ಅವರು? ಅಪಂಚೀಕೃತ ಪಂಚಭೂತಗಳಿಂದ ತಯಾರಾಗ್ಯಾವ. ಈ ಸವಯ ಛಂದ ಇದನ್ನು ಸರಿಯಾಗಿ ತಿಳ್ಕೋರಿ ಅಂತ. ಅಂತಃಕರಣ ಏನು? ಜ್ಞಾತೃ ಅಂದ್ರೆ ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇದು ಕಣ್ಣಿಗೆ ಕಾಣಲಾರ್ದು. ಮತ್ತೆ ಪ್ರಾಣ, ಸಮಾನ, ಉದಾನ, ಅಪಾನ, ವ್ಯಾನ. ಇದು ಕಣ್ಣಿಗೆ ಕಾಣಲಾರ್ದು. ಮತ್ತೆ ಜ್ಞಾನೇಂದ್ರಿಯ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದು ಕಣ್ಣಿಗೆ ಕಾಣದ, ಕಣ್ಣಿಗೆ ಕಾಣಲಾರ್ದ. ಈಗ ನೀವು ಅಧ್ಯಯನ ಮಾಡಿದ್ದು ಸೂಕ್ಷ್ಮ, ಕಣ್ಣಿಗೆ ಕಾಣಲಾರದಂತ ಕಣ್ಣು, ಕಣ್ಣಿನ ಕಣ್ಣು. ಒಳಗಿಂದು ಮನಸ್ಸಿನ ಕಣ್ಣು ಇರ್ಲಿಲ್ಲ ಅಂತಂದ್ರ ಈ ಕಣ್ಣು ಏನು ಕೆಲಸ ಮಾಡಲ್ಲ. ನಿಮ್ ಕಣ್ಣೆದ್ರೆ ಯಾರೇ ಅಡ್ಡಾಡಿ ಹೋದ್ರೂ ನೀವು ಗುರುತಿಸಂಗಿಲ್ಲ. ಯಾಕಂದ್ರೆ ಒಳಗ ಕಣ್ಣಿನ ಕಣ್ಣು ಇರ್ಲಾರ್ದಕ್. ಆ ಒಳಗಿನ ಕಣ್ಣಿನ ಬಗ್ಗೆ ಹೇಳಕತ್ತಾರ ಅವರು. ಸೂಕ್ಷ್ಮ ಸೃಷ್ಟಿ
ಕುರುಡನಿಗೂ ಕಣ್ಣದವ, ಕಾಣಂಗಿಲ್ಲ, ಕಣ್ಣಿನ ಕಣ್ಣಿಲ್ಲ. ಕಿವುಡನಿಗೂ ಕಿವಿ ಅದಾವ. ಆಯ್ತು, ನಿಮಗೆ ಕಣ್ಣಿನ ಕಣ್ಣು ಅದ, ಕಿವಿಯ ಕಿವಿನೂ ಅದ. ಆದ್ರೆ ನಿಮ್ಮ ಲಕ್ಷ್ಯ ಬೇರೆ ಕಡೆ ಇತ್ತು ಅಂತಂದ್ರೆ ಏನ್ ಹೇಳಿದ್ದು ಕೇಳಿಸಂಗಿಲ್ಲ. ಈಗ ನಿಮ್ಮ ಲಕ್ಷ್ಯ ಬೇರೆ ಕಡೆ ಇತ್ತು ಅಂದ್ರೆ ನಾ ಹೇಳಿದ್ದೆ ಕೇಳಿಸಂಗಿಲ್ಲ. ಕಿವಿಯ ಕಿವಿ ಇದ್ದರೆ ಏನು ಉಪಯೋಗ ಆಯ್ತು, ಕಣ್ಣಿನ ಕಣ್ಣಿದ್ದರೆ ಏನು ಉಪಯೋಗ ಆಯ್ತು. ಅದಕ್ಕೆ ಕಣ್ಣಿನ ಕಣ್ಣು, ಕಿವಿಯ ಕಿವಿ ಅಂತೇಳಿ ಒಳಗ ಸೂಕ್ಷ್ಮವಾದ ಶರೀರ, ಸೂಕ್ಷ್ಮ ಶರೀರದ ಪಂಚ ಜ್ಞಾನೇಂದ್ರಿಯಗಳು ಮತ್ತ ಕಾಲು ಹಾಸಿಗೆಗೆ ಬಿದ್ದದ, ಓಡ್ಲಕತ್ತದ. ಅದು ಯಾವುದು ಸೂಕ್ಷ್ಮ ಶರೀರದ ಕಾಲು. ಇವೆಲ್ಲ ಏನದವ? ಕೈ, ಕಾಲು, ಬಾಯಿ, ಗುಯ್ಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಮತ್ತೆ ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಪ್ರಾಣವಾಯು, ಸಮಾನವಾಯು, ಉದಾನವಾಯು, ವ್ಯಾನವಾಯು, ಅಪಾನವಾಯು. ಇವಿಷ್ಟು ಏನದವಪ್ಪ ಅಂದ್ರೆ ಇವು ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ. ಇಂಥ ಸೂಕ್ಷ್ಮ ಸೃಷ್ಟಿ ಬಗ್ಗೆ ಇದನ್ನ ಓದಿರಿ. ಇದು ಎದರಿಂದ ತಯಾರಾಗ್ಯದಪ್ಪ ಅಂತಂದ್ರ ಅಪಂಚೀಕೃತ ಪಂಚಭೂತಗಳಿಂದ ಇವು ತಯಾರಾಗ್ಯಾವ. ಇವು ಒಂದ್ರೊಳಗೊಂದು ಬೆರ್ತಿಲ್ಲ. ಬೆರಿಲಾರ್ದಾಗ ಅವು ಶುದ್ಧ ರೂಪದಾಗ ಇದ್ದಾಗ ಏನಾಯ್ತು? ಇವೆಲ್ಲ ತಯಾರಾಗ್ಯಾವ. ಈಗ ಮುಂದೇನಾಯ್ತು? ಬುತ್ತಿ ಬಿಚ್ಕೊಂಡು ಊಟ ಮಾಡ್ಯಾರ ಅವ್ರು ಮಿತ್ರರು. ಎಲ್ಲರೂ ಎಲ್ಲ ಉಂಡು ಬಿಟ್ರು. ಇವನ್ ಬಲ್ಲಿ ಇದ್ದದ್ದು ಪದಾರ್ಥ ಇವನು ಉಂಡ, ಅವರೂ ಉಂಡ್ರು ಅದೇ ಪದಾರ್ಥಗಳನ್ನು. ಅವ್ರ ಬಲ್ಲಿದ್ದ ಪದಾರ್ಥಗಳು ಅವರು ಉಂಡ್ರು, ಅವರಲ್ಲಿರೋ ಪದಾರ್ಥಗಳು ಎಲ್ಲರೂ ಉಂಡ್ರು. ಹೆಂಗದ ನೋಡ್ರಿ. ಈಗೇನ್ ಮಾಡ್ತೀರಿ? ಎಲ್ಲರೂ ಊಟ ಮಾಡಿದ ಮೇಲೆ, ಒಬ್ಬರಿಗೊಬ್ಬರು ಊಟ ಮಾಡಿದ ಮೇಲೆ ಅದೇನಾಯ್ತು? ಪಂಚೀಕೃತ ಆಯ್ತು. ಪಂಚೀಕೃತ ಆದ್ಮೇಲೆ ಏನಾಯ್ತು? ಸ್ಥೂಲ ಶರೀರ ತಯಾರಾಯ್ತು, ಸ್ಥೂಲ ಸೃಷ್ಟಿ ತಯಾರಾಯ್ತು. ಯಾವುದು ಅನ್ನಮಯ ಶರೀರ ಅಂತದ, ಹೊರಗೆ ಪಂಚಮಹಾಭೂತಗಳಂತದವ, ಯಾವ 84 ಲಕ್ಷ ಜೀವರಾಶಿಗಳದವ. ಇವೆಲ್ಲ ಕೈಗೆ ಕಾಣಿಸ್ತಾವ, ಕೈಗೆ ಮುಟ್ಲಕ್ ಸಿಗ್ತಾವ, ಕಣ್ಣಿಗೆ ನೋಡ್ಲಕ್ ಸಿಗ್ತಾವ. ಮೂಗು, ನಿಮ್ಮ ಮೂಗು ನೀವು ಹಿಡ್ಕೋತಿರಲ್ಲ, ಮೂಗು ಹಿಡ್ಕೋತಿರಲ್ಲ, ಇದು ಸ್ಥೂಲ ಸೃಷ್ಟಿ. ಮೂಗಿನ ಮೂಗು ಹೆಂಗ್ ಹಿಡ್ಕೋತೀರಿ ನೀವು? ಮೂಗಿನೊಳಗಿರುವ ಮನಸ್ಸಿನ ಮೂಗು ಹೆಂಗ್ ಹಿಡಿತೀರಿ? ಬರಂಗಿಲ್ಲ. ಅದು ಸೂಕ್ಷ್ಮ ಸೃಷ್ಟಿ. ಆ ಮೂಗಿನ ಮೂಗು ಎದರಿಂದ ತಯಾರಾಗ್ಯದ? ಅಪಂಚೀಕೃತ ಪಂಚಭೂತಗಳಿಂದ ಸೂಕ್ಷ್ಮ ಮೂಗು ತಯಾರಾಗ್ಯದ. ಮತ್ತೆ ಪಂಚೀಕೃತ ಪಂಚಮಹಾಭೂತಗಳಿಂದ ಸ್ಥೂಲ ಮೂಗು. ಯಾವುದು ಮುಟ್ಲಕ್ ಬರ್ತದ, ಯಾವುದು ನೋಡ್ಲಕ್ ಕಣ್ಣಿಗೆ ಕಾಣ್ತದ, ಅದು ಪಂಚೀಕೃತ ಪಂಚಭೂತಗಳಿಂದ ತಯಾರಾಗ್ಯದ. ಅದಕ್ಕೆ ಇದನ್ನ ಚಂದ ತಿಳ್ಕೋಬೇಕು. ಭೂತ ಅಪಂಚೀಕೃತ ಅವು ಕಾರಜ ಅಂತಂದ್ರೆ ಭೂತಗಳು ಮತ್ತು ಅವುಗಳ ಕೆಲಸಗಳು. ಇತನಿ ಸೂಕ್ಷ್ಮ ಸೃಷ್ಟಿ ಪಿಚ್ಛಾನ. ಪಂಚಭೂತಗಳು ಅವು ಎದರಿಂದ ತಯಾರಾಗ್ಯವ? ಅಪಂಚೀಕೃತವಾಗಿರುವಾಗಲೇ ಅವು ಪಂಚಭೂತಗಳು ತಯಾರಾಗ್ಯಾವ. ಭೂತ ಅಪಂಚೀಕೃತ, ಭೂತ ಅಪಂಚೀಕೃತ ಅಂತಂದ್ರೆ ಅಪಂಚೀಕೃತ ಪಂಚಮಹಾಭೂತಗಳು. ಅವು ಅಂದ್ರೆ ಮತ್ತು ಕಾರ್ಯ ಅಂದ್ರೆ ಅವುಗಳ ಕೆಲಸ. ಪೃಥ್ವಿ ಮತ್ತು ಪೃಥ್ವಿಯ ಕೆಲಸ, ನೀರು ಮತ್ತು ನೀರಿನ ಕೆಲಸ, ಹೌದ್ರ ಕೆಲಸ. ಈಗ ಜ್ಞಾನೇಂದ್ರಿಯ ಅದಾವ. ಜ್ಞಾನೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಕೆಲಸ, ಕಣ್ಣು ಮತ್ತು ಕಣ್ಣಿನ ಕೆಲಸ. ಕಣ್ಣಿನ ಕೆಲಸ ಏನು? ನೋಡೋದು. ಪೃಥ್ವಿ ಮತ್ತು ಪೃಥ್ವಿ ಕೆಲಸ ಅಂದ್ರೆ ಏನು? ಆಧಾರವಾಗಿರೋದು, ಎಲ್ಲರಿಗೆ ಆಧಾರ ಕೊಡೋದು. ನೀರಿನ ಕೆಲಸ ಏನು? ಪ್ರಾಣ, ಎಲ್ಲ ಕಡೆ ಹರಿಸೋದು, ಭೂಮಿ ತುಂಬ ರುಚಿ. ಅಗ್ನಿ, ಎಲ್ಲರಿಗೂ ಒಂದು ರೂಪ ಕೊಡೋದು. ವಾಯುವಿನ ಕೆಲಸ ಸ್ಪರ್ಶ ಜ್ಞಾನ. ಆಕಾಶದ ಕೆಲಸ ಶಬ್ದ ಜ್ಞಾನ. ಮತ್ತೆ ಅಂತಃಕರಣಗಳಲ್ಲಿ ಜ್ಞಾತೃವಿನ ಕೆಲಸ ಏನು? ಆಸಕ್ತಿ ವಹಿಸೋದು. ಮನಸ್ಸಿನ ಕೆಲಸ ಏನು? ವಿಚಾರ ಮಾಡೋದು, ಸಂಕಲ್ಪ ವಿಕಲ್ಪ.
ಬುದ್ಧಿ ಕೆಲಸ ಏನು? ನಿರ್ಧಾರ ತಗೊಳ್ಳೋದು. ಅವು ಕಾರಜ ಅನ್ನೋ ಶಬ್ದದ ಹೇಳಕತ್ತೀನಿ ನಾನು. ಅವು ಕಾರಜ, ಅವು ಅಂದ್ರೆ ಮತ್ತು, ಪಂಚಭೂತಗಳು ಮತ್ತು ಅವು ಅಂದ್ರೆ ಮತ್ತು, ಕಾರಜ ಅಂದ್ರೆ ಅವುದ್ರ ಕೆಲಸ. ಚಿತ್ತದ ಕೆಲಸ ಏನು? ಏನೇನು ಸಂಸ್ಕಾರಗಳು ಹೊಂದಿರ್ತೀರಿ ಅದನ್ನ ನೆನಪಿಟ್ಟುಕೊಳ್ಳೋದು. ಅಹಂಕಾರದ ಕೆಲಸ ಏನು? ನೀವೇನ್ ಮಾಡ್ತೀರಿ ಅದನ್ನ ಅಭಿಮಾನ ಪಡೋದು, ಅದನ್ನ ಸಮರ್ಥಿಸಿಕೊಳ್ಳೋದು, ನಾ ಮಾಡಿದ್ದು ಸರಿ ಅಂತ. ಮತ್ತೆ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದ ಕೆಲಸ ಏನು? ನೋಡೋದು, ಕೇಳೋದು, ಮುಟ್ಟೋದು, ಮೂಸಿಸೋದು, ರುಚಿಸೋದು. ಮತ್ತೆ ಕರ್ಮೇಂದ್ರಿಯ ಕೆಲಸ, ಕಾಲು ಚಲಿಸುವುದು, ಕೈ ವ್ಯವಹಾರ ಮಾಡ್ತದ, ಬಾಯಿ ಮಾತಾಡ್ತದ, ಉಪಸ್ಥ ಜನನೇಂದ್ರಿಯ ಸಂತಾನೋತ್ಪತ್ತಿ ಮಾಡ್ತದ, ಮೂತ್ರ ವಿಸರ್ಜನೆ ಮಾಡ್ತದ, ಗುದ ಮಲ ವಿಸರ್ಜನೆ ಮಾಡ್ತದ. ಇದು ಅವು ಕಾರಜ ಅನ್ನೋದ್ರಾಗ ಬರ್ತದೆ. ಅದು ಭೂತ ಅಪಂಚೀಕೃತ ಅಂದ್ರೆ ಈ ಪಂಚ ಮಹಾಭೂತಗಳು ಒಂದರೊಳಗೆ ಒಂದು ಬೆರಿಲಾರದ ಇರಂತ ಪಂಚಭೂತಗಳು ಮತ್ತು ಅವುಗಳ ಕಾರ್ಯಗಳು. ಇವಿಷ್ಟಕ್ಕೆ ಏನ್ ತಿಳ್ಕೋಬೇಕು? ಸೂಕ್ಷ್ಮ ಸೃಷ್ಟಿ ಅಂತೇಳಿ ಪಿಛಾನ ಅಂದ್ರೆ ತಿಳ್ಕೋ ಅಂತ. ಈಗ ಹೇಳ್ರಿ, ಸೂಕ್ಷ್ಮ ಸೃಷ್ಟಿ ಪಟ್ಟಿ ಮಾಡ್ರಿ. ಒಂದು ಪೃಥ್ವಿ ಔಕಾರಜ ಪಂಚಭೂತ. ಪೃಥ್ವಿ ಏನದ? ಪೃಥ್ವಿ ಮತ್ತು ಪೃಥ್ವಿ ಕೆಲಸ ಏನು? ಎಲ್ಲದಕ್ಕೂ ಆಧಾರವಾಗಿ ಕೊಡೋದು. ಮತ್ತೆ ರೀಸೈಕ್ಲಿಂಗ್ ಕನ್ನಡದಾಗ ಏನಂತೀರಿ? ಏನೇ ಕಸ ಒಯ್ದು ಅದರ ಮೇಲೆ ಹಾಕಿದ್ರ ಅದನ್ನ ರಸ ಮಾಡಿ ಕೊಡ್ತದ. ಅದು ಪೃಥ್ವಿ. ಪೃಥ್ವಿ ಕೆಲಸ ಕಸವನ್ನ ರಸದಲ್ಲಿ ಪರಿವರ್ತನೆ ಮಾಡಿಕೊಡ್ತದ. ಅದರ ಕೆಲಸ ಆಧಾರವಾಗಿರ್ತದೆ. ಪೃಥ್ವಿ ಕಾರಜ ಅದ್ರ ಕೆಲಸ. ನೀರಿನ ಕೆಲಸ ಎಲ್ಲ ಕಡೆ ಪ್ರಾಣತತ್ವ ಹಂಚುತ್ತದದು. ಜೀವ ನೀರ್ ಬರ್ಲಿಲ್ಲ ಅಂತಂದ್ರೆ ಸಾಯಂಗಾತು. ನಮ್ಮ ಮನ್ಯಾಗ ನಳ ಬರ್ಲಿಲ್ಲ ಅಂದ್ರೆ ಏನಾಗ್ತದ ಪರಿಸ್ಥಿತಿ? ಒಂದ್ 2-3 ದಿನ ನಳ ಬರ್ಲಿಲ್ಲ ಅಂತಂದ್ರೆ ಮುಗೀತು ಕತೆ. ಮಳಿ ಬರ್ಲಿಲ್ಲ ಅಂತಂದ್ರೆ ಇಡೀ ಜಗತ್ತಿನ ಕಥೆನ ಮುಗಿದು ಹೋಗ್ಬಿಡ್ತು. ಹಂಗೆ ಅದು ಪ್ರಾಣತತ್ವವನ್ನ ಹಂಚುತ್ತದ. ಮತ್ತೆ ರುಚಿ ಅದರದ ಗುಣ. ಹಂಗ ಇವು ಒಂದು ಪಟ್ಟಿ ಮಾಡ್ಕೋಬೇಕು. ಇಲ್ಲೇ ನನ್ ಮುಂದೆ ಪಟ್ಟಿ ಮಾಡ್ಕೋತ ಕೂತ್ರ ಬಹಳ ತಡ ಆಗ್ತದ. ಭೂತ ಅಪಂಚೀಕೃತ ಭೂತ ಮತ್ತು ಅವುಗಳ ಕೆಲಸ ಇದೇನದ? ಸೂಕ್ಷ್ಮ ಸೃಷ್ಟಿ ಅಂತ ತಿಳ್ಕೋರಿ. ಅದ್ರೊಳಗೆ ಏನೇನ್ ಬರ್ತಾವ? ಭೂತ ಪಂಚ ಮಹಾಭೂತಗಳು ಅಪಂಚೀಕೃತ ಅಂದ್ರೆ ಪಂಚೀಕರಣವಾಗದೇ ಇದ್ದ, ಮತ್ತು ಅವುಗಳ ಕಾರ್ಯಗಳು ಪಂಚೀಕರಣವಾಗದೇ ಇದ್ದ ಪಂಚ ಮಹಾಭೂತಗಳು ಮತ್ತು ಅವುಗಳ ಕಾರ್ಯಗಳು ಅಂದ್ರೆ ಅಂತಃಕರಣ, ಪ್ರಾಣ ಪಂಚಕ, ಕರ್ಮೇಂದ್ರಿಯ ಪಂಚಕ, ಜ್ಞಾನೇಂದ್ರಿಯ ಪಂಚಕ. ಇತನಿ ಸೂಕ್ಷ್ಮ ಸೃಷ್ಟಿ ಪಿಛಾನ ಅಂದ್ರೆ ಇವಿಷ್ಟನ್ನ ಸೂಕ್ಷ್ಮ ಸೃಷ್ಟಿ ಅಂತ ತಿಳ್ಕೊರಪ್ಪ ಅಂತ. ನೆಕ್ಸ್ಟ್ ಪಂಚೀಕೃತ ಪಂಚಭೂತನತೆ ಉಪಜೋ ಅಂದ್ರೆ ಪಂಚೀಕರಣಗೊಂಡಂತ ಭೂತಗಳಿಂದ ಹುಟ್ಟಿರುವವು ಅಂತ ತಿಳ್ಕೋ. ಯಾವು? ಸ್ಥೂಲ ಸಾರೋ ಮಾನ. ಈ ಸ್ಥೂಲ ಪ್ರಪಂಚ ಏನ್ ಎಲ್ಲ ಕಡೆ ಕಣ್ಣೆದರ ಹರಡ್ಯದಲ್ಲ, ಇದು ಎಲ್ಲವೂ ಪಂಚೀಕೃತ ಪಂಚಭೂತಗಳಿಂದ ಆಗ್ಯದ ಅಂತ ತಿಳ್ಕೋ ಅಂತ. ಅದಕ್ಕೆ ಸೂಕ್ಷ್ಮ ಸೃಷ್ಟಿಯ ಒಂದು ವಿಚಾರ ಹೆಂಗ ಲೆಕ್ಕಾಚಾರದ ಮೇಲೆ ಹೇಳ್ಯಾರ ಅಂತಂದ್ರೆ, ಪಂಚೀಕರಣವಾಗದೇ ಇರುವಂತಹ ಭೂತಗಳಿಗೆ ಅಪಂಚೀಕೃತ ಪಂಚಭೂತಗಳು ಎಂದು ಕರೆಯುತ್ತಾರೆ. ಇವುಗಳನ್ನ ಸೂಕ್ಷ್ಮ ಸೃಷ್ಟಿ ಅಂತ ಕರೆಯುತ್ತಾರೆ. ಸೂಕ್ಷ್ಮ ಸೃಷ್ಟಿಯ ಅಪಂಚೀಕೃತ ಪಂಚಭೂತಗಳಿಂದ ಸೂಕ್ಷ್ಮ ಸೃಷ್ಟಿಯು ಅಪಂಚೀಕೃತ ಪಂಚಭೂತಗಳಿಂದ ಸೃಷ್ಟಿ ಆಯಿತು ಅಂದ್ರೆ 17 ತತ್ವ. ವಿಚಾರ ಸಾಗರ ಮಾರ್ಗದಲ್ಲಿ, ಈ ವಿಚಾರ ಮಾರ್ಗದಲ್ಲಿ 17 ತತ್ವ. ಬೇರೆ ಕಡೆ ಈ ತತ್ವಗಳು ಹೆಚ್ಚು ಕಡಿಮೆ ಹೇಳ್ತಿರ್ತಾರೆ. ನಮ್ಮಲ್ಲಿ 17 ತತ್ವಗಳು ಯಾವಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮತ್ತೆ ಮನ ಬುದ್ಧಿ. 17 ಆದುವ ಇಲ್ಲ? ಪಂಚ ಜ್ಞಾನೇಂದ್ರಿಯಗಳು 5, ಪಂಚ ಕರ್ಮೇಂದ್ರಿಯಗಳು 5,
ಪಂಚ ಕರ್ಮೇಂದ್ರಿಯಗಳು 5, ಪಂಚ ಪ್ರಾಣಗಳು 5. ಎಷ್ಟದು? ಪಂಚ ಪ್ರಾಣ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ 15. ಮತ್ತು ಮನ ಮತ್ತು ಬುದ್ಧಿ ಇವೆರಡು ಕೂಡಿದ್ರೆ 17. ಮನಸ್ಸಿನೊಳಗೆ ಏನದಪ್ಪ ಅಂತಂದು ಕೂಡ್ಲೇನೆ ನಿಮ್ ಎದುರು ಏನೇ ಒಂದು ವಸ್ತು ಬಂತು, ಯಾರ್ಯಾರು ಬಂದ್ರ ಅಂತಂದ್ರ ಅದು ಏನು ಅಂತ ಹೇಳಕ್ಕೆ ನಿಮಗೆ ಒಂದು ಹಿಂದೆ ಯಾವಾಗೋ ಅದ್ರ ಬಗ್ಗೆ ಕೇಳಿದ್ದು ನಾಮ ರೂಪಗಳು ನೆನಪಿಟ್ಕೊಂಡದೇ ಇಲ್ಲ ಮನಸ್ಸಿನಾಗ. ಮನಸ್ಸಿನಾಗ ಇಟ್ಕೊಂಡಿದ್ದಕ್ಕೆ ನಿಮಗೆ ಗುರುತಿಸ್ತಿರೇ ಇಲ್ಲ ವಸ್ತುಗಳನ್ನ, ವ್ಯಕ್ತಿಗಳನ್ನ. ಅದಕ್ಕೆ ಚಿತ್ತ ಎಲ್ಲದ? ಮನಸ್ಸಿನೊಳಗೆ ಆದ. ಮತ್ತ ಆಸಕ್ತಿ ಎಲ್ಲದ? ಜ್ಞಾತೃ. ಈಗ ನನ್ನ ಪಾಠ ಕೇಳ್ಬೇಕಾದ್ರ ಇಚ್ಛೆ ಜ್ಞಾತೃ ಅದಲ್ಲ, ಇದು ಎಲ್ಲದ? ನಿಮ್ಮ ಮನಸ್ಸಿನಾಗೆ ಆದ ಇಲ್ಲ? ಇದೇನದ? ಮನಸ್ಸಿನೊಳಗ ಜ್ಞಾತೃ ಅಂದ್ರ ಆಸಕ್ತಿನೂ ಅದ, ಮನಸ್ಸಿನೊಳಗ ನೆನಪುನೂ ಅದ. ಹೀಗಾಗಿ ಮನ ಅನ್ನೋದು ಒಂದೇ ಇಟ್ಕೊಂಡಾರ ಅವ್ರು. ಬಹಳ ಕೂದಲ ಸೀಳೋದು ಬೇಡ, ಸಿಂಪಲ್ ಮಾಡಮು ಅಂತ ಹೇಳಿ ಮನಸ್ಸಂತ ಒಂದೇ ಇಟ್ಕೊಂಡಾರ. ಇನ್ನೇನದಪ್ಪ ಅಂದ್ರ ಬುದ್ಧಿ. ಬುದ್ಧಿ ಹೆಂಗದ? ಒಳ್ಳೆ ಸಂಸ್ಕಾರ ಇತ್ತು ಅಂತಂದ್ರ ನಯ ವಿನಯ ಇರ್ತದ. ಮತ್ತೆ ಒಳ್ಳೆ ಸಂಸ್ಕಾರ ಇರ್ಲಿಲ್ಲ ಅಂತಂದ್ರೆ ಏನಾಗ್ತದ? ಗರ್ವ, ಅಹಂಕಾರ. ಯಾರು ದೊಡ್ಡವರು ಬಂದ್ರು ಅಂತಂದ್ರ ತಾವೇ ಎದ್ದು ಸರಿದು ಜಾಗ ಕೊಡ್ತಾರ. ಯಾರಿಗೆ? ಒಳ್ಳೆ ಸಂಸ್ಕಾರ ಇದ್ದವ್ರು. ಆ ಸಂಸ್ಕಾರ ಇರ್ಲಾರ್ದವ್ರು ಮಾರ್ಯಮ್ಮಗೆ ಬಿಟ್ಟು ಕೋಣ ಕೂತಂಗ್ ಕೂತಿರ್ತಾರ. ಅವ್ರು ಕಾಲ್ ಚಚ್ಕೊಂಡು ಸ್ವಲ್ಪ ಸರಿಯಪ್ಪ ಅಂತಂದ್ರ ಯಾಕ ನಾನ್ಯಾಕೆ ಸರಿಲಿ ಅಂತ ಸಂಸ್ಕಾರ ಇರ್ಲಾರ್ದವ್ರು. ಇದಕ್ಕೇನಂತಾರ? ಬುದ್ಧಿ. ಬುದ್ಧಿ ಅಂತಾರ. ಬುದ್ಧಿಗೆ ಎಂತ ಸಂಸ್ಕಾರ ಕೊಡ್ತೀರಿ ಅಂತ ಸಂಸ್ಕಾರ, ಅಂತ ವರ್ತನೆ ಅದು ಮಾಡ್ತಾವ. ಹಿಂಗಾಗಿ ಬುದ್ಧಿ ಒಳಗೆ ಏನದ? ಅಹಂಕಾರದ. ಅಹಂಕಾರ ಸಂಸ್ಕಾರದಿಂದ ನಿರಹಂಕಾರ ಆಗ್ತದ. ಸಂಸ್ಕಾರ ಇರ್ಲಿಲ್ಲ ಅಂದ್ರೆ ಅದು ಅಹಂಕಾರಿಯಾಗಿಯೇ ಹೇಳ್ತದೆ. ನೀರಿಗೆ ಸಂಸ್ಕಾರ ಕೊಟ್ರೆ ಏನಾಗ್ತದ? ತೀರ್ಥ ಆಗ್ತದ. ಅನ್ನಕ್ಕೆ ಸಂಸ್ಕಾರ ಕೊಟ್ರ ಪ್ರಸಾದ ಆಗ್ತದ. ಅಕ್ಕಿಗೆ ಸಂಸ್ಕಾರ ಕೊಟ್ರ ಅನ್ನ ಆಗ್ತದ. ಹಂಗ ನಮ್ಮ ಒಳಗಿನ ಬುದ್ಧಿಗೆ ಸಂಸ್ಕಾರ ಕೊಟ್ರ ಅಹಂಕಾರ ಹೋಗಿ ನಿರಹಂಕಾರ ಆಗ್ತದ. ನಮ್ಮ ಬುದ್ಧಿಗೆ ಸಂಸ್ಕಾರ ಕೊಡ್ಲಿಲ್ಲ, ನಿರಹಂಕಾರ ಹೋಗಿ ಅಹಂಕಾರ ಆಗ್ತದೆ. ಆ ಒಂದು ಒಳ್ಳೆ ಸಂಸ್ಕಾರ ಪಡ್ಕೊಳ್ಳೋದಕ್ಕೆ ಈ ಒಂದು ಸತ್ಸಂಗ. ಇದೇನಾಯ್ತು? ಸೂಕ್ಷ್ಮ ಸೃಷ್ಟಿಯ 17 ತತ್ವಗಳು. ಒಂದ್ಸಾರಿ ಹೇಳಿಬಿಡ್ರಿ. 5 ಕರ್ಮೇಂದ್ರಿಯಗಳು ಯಾವ್ಯಾವು? ಜ್ಞಾನೇಂದ್ರಿಯಗಳು. 5 ಕರ್ಮೇಂದ್ರಿಯ ಯಾವ್ಯಾವು? ಕೈ, ಕಾಲು, ಮೂಗು, ಬಾಯಿ. ಅಡ್ಡಿ ಜ್ಞಾನೇಂದ್ರಿಯಗಳು 5 ಮತ್ತು ಬುದ್ಧಿ, ಚಿತ್ತ, ಅಹಂಕಾರ. 5 ಪಂಚೇಂದ್ರಿಯಗಳು. ಆಮೇಲೆ ಬುದ್ಧಿ ಮತ್ತು ಮನಸ್ಸು ಟೋಟಲ್ 17. ಪಂಚ ಜ್ಞಾನೇಂದ್ರಿಯಗಳು ಚಂದ ಲೀಸ್ಟ್ ಬರ್ಕೊಳ್ರಿ. ಪಂಚ ಜ್ಞಾನೇಂದ್ರಿಯಗಳಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಪಂಚ ಜ್ಞಾನೇಂದ್ರಿಯಗಳು ಅಂತಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಬರ್ಕೊಂಡ್ರಿ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ 5 ಜ್ಞಾನೇಂದ್ರಿಯಗಳು. ಇವುದರಿಂದ ಜ್ಞಾನ ಆಗ್ತದ. ಶಬ್ದದ ಜ್ಞಾನ, ಸ್ಪರ್ಶ ಜ್ಞಾನ, ರೂಪದ ಜ್ಞಾನ, ರುಚಿಯ ಜ್ಞಾನ, ಗಂಧದ ಜ್ಞಾನ. ಬರ್ಕೊಂಡ್ರಿ? ಇಲ್ಲ? ಹೇಳ್ರಿ, ಏನ್ ಬರ್ಕೊಂಡ್ರಿ? 5 ಜ್ಞಾನೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದರಿಂದ ಏನು ಜ್ಞಾನ ಆಗ್ತದ? ಕಣ್ಣಿನಿಂದ ರೂಪದ ಜ್ಞಾನ, ನಾಲಿಗೆಯಿಂದ ರುಚಿಯ ಜ್ಞಾನ, ಕಿವಿಯಿಂದ ಶಬ್ದದ ಜ್ಞಾನ, ಮೂಗಿನಿಂದ ವಾಸನೆಯ ಜ್ಞಾನ, ಚರ್ಮದಿಂದ ಸ್ಪರ್ಶದ ಜ್ಞಾನ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಏನದವಲ್ಲ
ಇವಕ್ಕ ವಿಷಯಗಳು ಅಂತಾರೆ. ಇಲ್ಲಿ ಇದು ಆಯ್ತು. ಜ್ಞಾನೇಂದ್ರಿಯ 5 ಪರ್ಫೆಕ್ಟ್ ಆಗಿ ಹೇಳಕ್ ಬರ್ಬೇಕು. ನೆಕ್ಸ್ಟ್ ಕರ್ಮೇಂದ್ರಿಯ ಅಂತಂದ್ರೆ ಇವು ಕೆಲಸ ಮಾಡ್ತಾವ. ಏನಪ್ಪ? ವಾಕ್ ಅಂದ್ರೆ ಬಾಯಿ. ಇದು ಮಾತಾಡ್ತದ. ಇದು ಬಾಯಿಲಿಂತ ಒಂದು ಮಾತು ಹೊರಗೆ ಹೋಯ್ತು ಅಂತಂದ್ರ ಜಗತ್ನಾಗ ಏನ್ ಬೇಕಾದ್ರೆ ಆತಿರ್ತದ. ಮಾತಾಡ್ತದ. ಒಂದು ಮಾತಲಿಂತ ಉದ್ಧಾರ ಆಗ್ತಾರ, ಒಂದು ಮಾತಲಿಂತ ಸರ್ವನಾಶ ಆಗ್ತದ. ಅದಕ್ಕ ಬಾಯಿ ಕೆಲಸ ಮಾಡ್ತದ, ವಾಗೇಂದ್ರಿಯ. ಮತ್ತೆ ಕೈ ವ್ಯವಹಾರ ಮಾಡ್ತದ, ಕೊಡುವುದು, ಕೊಳ್ಳುವುದು, ಹಿಡಿಯೋದು, ಬಿಡುವುದು, ಇದು ಕೈ. ಮತ್ತೆ ಕಾಲು ಏನ್ ಮಾಡ್ತದ? ಚಲನೆ ಮಾಡ್ತದ. ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ತದ ಕಾಲಿಲ್ಲ ಅಂದ್ರೆ ಡ್ಯಾನ್ಸ್ ಏನ್ ಮಾಡ್ತದ? ಕಾಲು ಡ್ಯಾನ್ಸ್ ಮಾಡ್ತದೆ. ಅಬಾಬಾಬಾಬಾ ಏನ್ ಬಾರಿ ಡ್ಯಾನ್ಸ್ ಮಾಡ್ಯಾರು, ಅಬಾಬಾಬಾಬಾ ಅಂತಿರ್ತಾರ. ಅಲ್ಲಿ ನೋಡಿದ್ರ 10x10 ಒಂದು ವೇದಿಕೆ ಇರ್ತದೆ. ಅಲ್ಲಿ ಏನ್ ಮಾಡ್ತಿರ್ತಾರ? ದುಡು ಮುಂದಕ್ಕೆ ಬರ್ತಿರ್ತಾರ, ದುಡು ಹಿಂದಕ್ಕೆ ಬರ್ತಿರ್ತಾರ. ಒಂದಿಟ್ಟು ಎಡಕರೆ ಬಗ್ತಿರ್ತಾರ, ಒಂದಿಟ್ಟು ಬಾಲಕರೆ ಬಗ್ತಿರ್ತಾರ. ಇಲ್ಲಂದ್ರೆ ಮ್ಯಾಲ ಜಂಪ್ ಮಾಡ್ತಿರ್ತಾರ, ಎಗರಿ ಬೀಳ್ತಿರ್ತಾರ. ಏನ್ ಡ್ಯಾನ್ಸ್ ಮಾಡ್ತಿರ್ತಾರ? ಮಣ್ಣು ಡ್ಯಾನ್ಸ್. ಅದನ್ನ ನೋಡಿದ್ರು ಅಬಾಬಾಬಾಬಾ ಏನು ಡ್ಯಾನ್ಸ್ ಮಾಡಿದ್ರು. ಅದೇ 10x10 ರೂಮ್ನಾಗ ಎಗರಿ ಬೀಳೋದೇ ಒಂದು ದೊಡ್ಡ ಡ್ಯಾನ್ಸ್. ಇತ್ತೀಚಿಗಂತೂ ಡ್ಯಾನ್ಸಿನ ಸಂಗಟ ಕೆಟ್ಟ ಹೊಲಸು ಇವು ಹಾಕ್ಲಕತ್ತಾರ, ಸಂಗೀತ. ಕರ್ಕಶ, ಕೇಳಲಕ್ಕ ಮನಸ್ಸು ಬರಲಾರ್ದಂಥದ್ದು ಕೆಟ್ಟ ಸಂಗೀತ ಹಾಕಿ ಕೆಟ್ಟ ರೀತಿ ಡ್ಯಾನ್ಸ್ ಮಾಡೋದು. ಕತ್ತೆ ಡ್ಯಾನ್ಸ್. ಅದಕ್ಕೆ ನೋಡ್ಲಕ್ ರೊಕ್ಕ ಕೊಟ್ಟಿರ್ತಾರೆ, 500 ರೂಪಾಯಿ ಟಿಕೆಟ್ ತಗೊಂಡು. ಇವೆಲ್ಲ ಇಲ್ಲ. ಡ್ಯಾನ್ಸ್ ಅಂದ್ರೆ ಒಬ್ಬ ಮಾಡಿದ ಡ್ಯಾನ್ಸೇ ನಿಜವಾದ ಡ್ಯಾನ್ಸ್. ಯಾರ್ದು? ಶಿವ ಏನ್ ಮಾಡ್ತಾನಲ್ಲ ನಾಟ್ಯ, ಅದು ಡ್ಯಾನ್ಸ್. ಅದಕ್ಕೆ ಒರಿಜಿನಲ್ ಡ್ಯಾನ್ಸ್. ಅದು ಬಿಟ್ಟರೆ ಉಳಿದ ಡ್ಯಾನ್ಸ್ಗಳೆಲ್ಲ ಕತ್ತೆ ಡ್ಯಾನ್ಸ್ಗಳು, ಉಪಯೋಗ ಇಲ್ಲದ ಡ್ಯಾನ್ಸ್. ನಟರಾಜ ಮಾಡಿದ ಡ್ಯಾನ್ಸ್, ಶಿವ ಮಾಡೋ ಡ್ಯಾನ್ಸ್. ಆ ಡ್ಯಾನ್ಸ್ ಎಲ್ಲಿ ಮಾಡ್ತಿದ್ರು ಅಂತಂದ್ರೆ ಅದಕ್ಕೆ ರೊಕ್ಕ ಕೊಟ್ಟು ಅದ್ರ ಸಾರ್ಥಕ ಇರ್ತದೆ. ಉಳಿದು ಎಲ್ಲ ಇವು ಹೊಸ ರೊಕ್ಕ ಗಳಿಸ್ಲಕ್ ಕಲ್ಸ್ಯಾರ, ಮಂದಿ ಹುಚ್ಚ ಹಿಡಿಸ್ಲಕ್ ಕಲ್ಸ್ಯಾರ. ಆ ಡ್ಯಾನ್ಸ್ಗಳು ಏನು ಉಪಯೋಗ ಇಲ್ಲ ಡ್ಯಾನ್ಸ್. ಕಾಲು ಡ್ಯಾನ್ಸ್ ಮಾಡ್ತದ, ಚಲಿಸ್ತದ. ಬಾಯಿ ಮಾತಾಡ್ತದ, ಕೈ ವ್ಯವಹಾರ ಮಾಡ್ತದ. ಉಪಸ್ಥ ಅಂತಂದ್ರೆ ಮೂತ್ರ ವಿಸರ್ಜನೆ ಮಾಡ್ತದ. ಮತ್ತೆ ಜನನೇಂದ್ರಿಯ ಅಂತಂದ್ರೆ ಹೊಸ ಜೀವಕ್ಕ ಜನ್ಮ ಕೊಡ್ತದ. ಮತ್ತೆ ಗುದದ್ವಾರ ಏನ್ ಮಾಡ್ತದಂದ್ರೆ ಮಲ ವಿಸರ್ಜನೆ ಮಾಡ್ತದ. ಈ ರೀತಿ ಇವಕ್ಕೇನಂತಾರ? 5ಕ್ಕ ಕರ್ಮೇಂದ್ರಿಯ ಅಂತಾರ. ಅವಕ್ಕೆ ಹೇಳೋದ ಪದ್ಧತಿ ಅದ. ವಾಕ್, ಪಾಣಿ, ಪಾದ, ಗುದ, ಗುಯ್ಯ. ವಾಕ್, ಪಾಣಿ, ಪಾದ, ಗುದ, ಗುಯ್ಯ. ಅದೇ ರೀತಿ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಪಂಚಭೂತಗಳು ಹೇಳೋ ಪದ್ಧತಿ. ಪಂಚ ಜ್ಞಾನೇಂದ್ರಿಯಗಳು ಹೇಳೋದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಅದರಂಗ ಇವು 15 ತತ್ವ ಹೇಳೋದು. ಪಂಚ ಪ್ರಾಣ ಅಂತಂದ್ರ ಪ್ರಾಣವಾಯು, ಉದಾನವಾಯು, ಸಮಾನವಾಯು, ಅಪಾನವಾಯು, ವ್ಯಾನವಾಯು. ಇದು ಒಂದು ಪದ್ಧತಿ ಹೇಳೋದು. ಆಮೇಲೆ ಮನ, ಬುದ್ಧಿ ಅಂತ ಹೇಳಿ ಇಲ್ಲಿ ಹೇಳ್ತಾರ. ಅದು ಆಕ್ಚುಲ್ ಜ್ಞಾತೃ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತೇಳಿ 5 ರೀತಿ ಕೆಲಸ ಮಾಡ್ತಾವ. 5 ರೀತಿ ಕೆಲಸಗಳು 3 ರೀತಿ ಕೆಲಸ ಮನಸ್ಸು ಮಾಡ್ತದ, 2 ರೀತಿ ಕೆಲಸ ಬುದ್ಧಿ ಮಾಡ್ತದೆ. ಆಸಕ್ತಿ ವಹಿಸೋದು ಮತ್ತೆ ನೆನಪಿಟ್ಕೊಳ್ಳೋದು, ಸಂಕಲ್ಪ ವಿಕಲ್ಪ ಮಾಡೋದು ಮನಸ್ಸು ಮಾಡ್ತದ. ನಿರ್ಧಾರ ಮಾಡೋದು, ಅಭಿಮಾನ ಪಡೋದು ಬುದ್ಧಿ ಮಾಡೋದು. ಈ ರೀತಿ ಇವು 17 ತತ್ವಗಳು. ಇದಕ್ಕೇನಂತಾರ? ಸೂಕ್ಷ್ಮ ಸೃಷ್ಟಿ ಅಂತಾರೆ. ಇವು ಏನು ಕಣ್ಣಿಗೆ ಕಾಣಂಗಿಲ್ಲ. ಇವು ಕರ್ಮೇಂದ್ರಿಯಗಳು ನಿಮ್ಮ ಕಣ್ಣಿಗೆ ಕಾಣಲ್ಲ, ಜ್ಞಾನೇಂದ್ರಿಯಗಳು ನಿಮ್ಮ ಕಣ್ಣಿಗೆ ಕಾಣಲ್ಲ. ಇವು ಎದರದು? ಕಾಲಿನೊಳಗಿರುವಂತ ಸೂಕ್ಷ್ಮ ಕಾಲಿನ ವಿಷಯ, ಮೂಗಿನೊಳಗಿರುವಂತ ಸೂಕ್ಷ್ಮ ಮೂಗಿನ ವಿಷಯ. ಇದು ಈ 17 ತತ್ವಗಳು.
ಇನ್ನು ಮುಂದೆ ಸ್ಥೂಲ ಸೃಷ್ಟಿಗೆ ಹೋಗೋದು. ಇವು ನಿಮ್ಮ ಕಣ್ಣಿಗೆ ಕಾಣಿಸ್ತಾವ, ಕೈಗೆ ಸಿಗ್ತಾವ ಮುಟ್ಲಕ್ಕ. ಸ್ಥೂಲವಾದ ಸಕಲ ಪ್ರಪಂಚವು ಏನಾಗ್ಯದ, ಎದರಿಂದ ಉಂಟಾಗ್ಯದ? ಸೂಕ್ಷ್ಮ ಸೃಷ್ಟಿ ಎದರಿಂದ ಉಂಟಾಯ್ತು? ಸೂಕ್ಷ್ಮ ಅಪಂಚೀಕೃತ ಪಂಚಮಹಾಭೂತಗಳಿಂದ ಸೂಕ್ಷ್ಮ ಸೃಷ್ಟಿ ಆಯ್ತು. ಈಗ ಅವೇ ಮುಂದೇನಾದ್ರು ಈಗ ಒಂದರೊಳಗೊಂದು ಪಂಚೀಕರಣಗೊಂಡು ಸ್ಥೂಲ ಶರೀರ ಆಗಿ ಈ ಬ್ರಹ್ಮಾಂಡದೊಳಗೆ ಎಲ್ಲ ಪಂಚಮಹಾಭೂತಗಳಾಗಿ ಒಂದರೊಳಗೊಂದು ಬೆರ್ತು ಬಿಟ್ಟವು. ಬೆರ್ತು ಏನಾಗ್ಯದ? ಜಗತ್ತು ಸಂಸಾರ ಅಂತ ಆಗ್ಯದ. ಸಂಸಾರ ಅಂದ್ರೂ ಒಂದರೊಳಗೊಂದು ಬೆರ್ತದಕ್ಕೆ ಸಂಸಾರ ಅಂತಾರ. ಜಗತ್ತಿನೊಳಗೂ ಪಂಚಭೂತಗಳು ಬ್ರಹ್ಮಾಂಡದೊಳಗೆ ಅವು ಒಂದರೊಳಗೊಂದು ಬೆರ್ತದಕ್ಕೆ ಅದಕ್ಕೂ ದೊಡ್ಡ ಸಂಸಾರ, ಇದು ಸಣ್ಣ ಸಂಸಾರ. ಪಿಂಡಾಂಡ ಸಣ್ಣ ಸಂಸಾರ, ಅದು ದೊಡ್ಡ ಸಂಸಾರ. ಈ ಪಂಚಭೂತಗಳು ಒಂದರೊಳಗೊಂದು ಬೆರ್ತು ಜಗತ್ತು ತಯಾರು ಮಾಡ್ಯಾವ, ಬ್ರಹ್ಮಾಂಡ ತಯಾರು ಮಾಡ್ಯಾವ. ಅವೇ ಪಂಚಭೂತಗಳು ಒಂದರೊಳಗೆ ಒಂದು ಬೆರ್ತು ಈ ಪಿಂಡಾಂಡ ತಯಾರಾಗ್ಯಾವ. ಪಿಂಡಾಂಡದೊಳಗಿರುವ ಪಂಚಭೂತಗಳು, ಪಂಚೀಕೃತ ಪಂಚಭೂತಗಳಿಗೆ ಪಂಚಭೂತಗಳು ಅಂತಾರ. ಬ್ರಹ್ಮಾಂಡದೊಳಗಿರೋ ದೊಡ್ಡ ಅದಾವಲ್ಲ, ಅದಕ್ಕೆ ಅವಕ್ಕೇನಂತಾರ? ಪಂಚೀಕೃತ ಪಂಚಮಹಾಭೂತಗಳು ಅಂತಾರ. ಶಬ್ದಗಳು ಸೂಕ್ಷ್ಮದಾಗಿ ತಿಳ್ಕೋಬೇಕು. ಪಂಚೀಕೃತ ಪಂಚಭೂತಗಳಿಂದ ಏನ್ ತಯಾರಾಗ್ಯದ? ಪಿಂಡಾಂಡ ತಯಾರಾಗ್ಯದ. ಪಂಚೀಕೃತ ಪಂಚಮಹಾಭೂತಗಳಿಂದ ಏನ್ ತಯಾರಾಗ್ಯದ? ಬ್ರಹ್ಮಾಂಡ ತಯಾರಾಗ್ಯದ. ಹಿಂಗೆ ತಿಳ್ಕೋಬೇಕು. ಅದು ದೊಡ್ಡದದು. ಅದು ಈಶ್ವರನ ರಾಜ್ಯ, ಸರ್ವಜ್ಞ, ಸರ್ವಕರ್ತೃತ್ವ, ಎಲ್ಲಕ್ಕಿಂತ ದೊಡ್ಡದ. ಅವನ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಏನೆಲ್ಲ ಮಾಡಂತ ಶಕ್ತಿ ಅವನಿಗೆ ದೊಡ್ಡವ. ಇವನು ಏನು? ಸಣ್ಣ ಜೀವ, ಅಲ್ಪ ಕರ್ತೃ, ಅಲ್ಪ ಇಚ್ಛಾ, ಅಲ್ಪ ಜ್ಞಾನಿ, ಇಷ್ಟೇ ಇವ. ಹೀಗಾಗಿ ಇವತ್ತ ನೀವು ತಿಳ್ಕೋಬೇಕಾಗಿದ್ದೇನು? ಸೂಕ್ಷ್ಮ ಸೃಷ್ಟಿ ಒಳಗ ಇರುವಂತ 17 ತತ್ವಗಳು ಯಾವ್ಯಾವು, ಅವು ಎದರಿಂದ ಉಂಟಾದುವಪ್ಪ ಅಂತಂದ್ರೆ ಅಪಂಚೀಕೃತ ಪಂಚಮಹಾಭೂತಗಳಿಂದ ಉಂಟಾದು ಅಂತ ತಿಳ್ಕೊಂಡು ಮುಂದ ಪಂಚೀಕೃತ ಪಂಚಮಹಾಭೂತಗಳಿಂದ ಸ್ಥೂಲ ಸೃಷ್ಟಿ ಉಂಟಾಯಿತು ಅಂತ ಹೇಳಿ, ಸ್ಥೂಲವಾದ ಸಕಲ ಪ್ರಪಂಚವು ಪಂಚೀಕರಣಗೊಂಡ ಪಂಚೀಕೃತ ಪಂಚಭೂತಗಳಿಂದ ಸೃಷ್ಟಿ ಆಯಿತು ಅಂತ ಇಷ್ಟು ತಿಳಿದ್ರ ಈ 257ನೇ ವಿಷಯಾಂಕ ಮುಗಿತು. ಅದಕ್ಕೆ ಏನ್ ಮಾಡಬೇಕು? ಸೃಷ್ಟಿಯಲ್ಲಿ 2 ಭಾಗ, 2 ಪ್ರಕಾರ. ಒಂದು ಸ್ಥೂಲ ಸೃಷ್ಟಿ, ಇನ್ನ ಒಂದು ಸೂಕ್ಷ್ಮ ಸೃಷ್ಟಿ. ಸೂಕ್ಷ್ಮ ಸೃಷ್ಟಿ ಅದರಿಂದಾಯ್ತು? ಅಪಂಚೀಕೃತ ಪಂಚಮಹಾಭೂತಗಳಿಂದಾಯ್ತು. ಆ ಸೂಕ್ಷ್ಮ ಸೃಷ್ಟಿ ಒಳಗಿರುವಂತಹ ತತ್ವಗಳು ಯಾವುವು? 17. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಮನ ಮತ್ತು ಬುದ್ಧಿ. ಇನ್ನ ಉಳಿದು ಸ್ಥೂಲ ಸೃಷ್ಟಿ. ಅದು ಎದರಿಂದ ಉಂಟಾಯ್ತು? ಸ್ಥೂಲ ಸೃಷ್ಟಿ ಎದರಿಂದ ಉಂಟಾಯ್ತು? ಪಂಚೀಕೃತ ಪಂಚಭೂತಗಳಿಂದ ಉಂಟಾಯ್ತು. ಈ ಸ್ಥೂಲ ಸೃಷ್ಟಿಗೆ ಸಂಬಂಧಪಟ್ಟಂತದು ಏನದಪ್ಪ ಅಂತಂದ್ರೆ ಇಲ್ಲಿ ಸೂಕ್ಷ್ಮ ಸೃಷ್ಟಿ ಬಗ್ಗೆ ಹೇಳಿದ್ರು, ಈಗ ಸ್ಥೂಲ ಸೃಷ್ಟಿ ಬಗ್ಗೆ ಹೇಳ್ತಾರ. ಇದು ತರಂಗ 5, ವಿಷಯಾಂಕ 157. 157 ಅಲ್ಲ, ಅದು ದೋಹ ಆಯ್ತು. 257 ವಿಷಯಾಂಕ, 257ನೇ ವಿಷಯಾಂಕ. ಮತ್ತೆ ಸವಯ ಛಂದ ಯಾವದಪ್ಪ ಅಂತಂದ್ರೆ 157ನೇ ಸವಯ ಛಂದ. 157ನೇ ಸವಯ ಛಂದ ಅಂದ್ರೆ ದೋಹ. 5 ಎಷ್ಟು? 257 ಡ್ಯಾಶ್ 157. ಹೆಂಗದ ನೋಡ್ರಿ, ಭಾರಿ ಅದು. 157, 257 ಮ್ಯಾಚ್ ಆಗಿಬಿಟ್ಟದಿಲ್ಲ. 5ನೇ ತರಂಗ, 257ನೇ ವಿಷಯಾಂಕ, 157ನೇ ಸವಯ ಛಂದ. ಇಲ್ಲಿ ಏನ್ ಹೇಳ್ತಾರ? ಸ್ಥೂಲ ಸೃಷ್ಟಿ ಬಗ್ಗೆ ಹೇಳ್ತಾರ. ಸ್ಥೂಲ ಸೃಷ್ಟಿ ಅಂತಂದ್ರ ನಿಮ್ಮ ಶರೀರ ಏನು ಆದಲ್ಲ, ಶರೀರ ಒಂದೇ ಆದ. ಒಂದೇ ಶರೀರಕ್ಕೆ ಏನ್ ಮಾಡ್ಯಾರ? 3 ಭಾಗ ಮಾಡ್ಯಾರ.
ಸ್ಥೂಲ ಸೂಕ್ಷ್ಮ ಕಾರಣ ಅಂತೇಳಿ ಶರೀರ ಒಂದೇ. ನಿಮ್ ಶರೀರ ಮುಟ್ಲಕ್ ಬರ್ತದ ಇಲ್ಲ? ಕಣ್ಣಿಗೆ ಕಾಣಿಸ್ತದಿಲ್ಲ? ಈ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಒಂದದ. ಇನ್ನೊಬ್ರು ಏನ್ ಮಾಡ್ಯಾರ? 5 ತುಕಡಿ ಮಾಡ್ಯಾರ. ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ, ಆನಂದಮಯ ಶರೀರ ಅಂಥೇಳಿ ಒಬ್ರು 5 ತುಕಡಿ ಮಾಡ್ಯಾರ, ಒಬ್ರು 3 ತುಕಡಿ ಮಾಡ್ಯಾರ. 3 ಸೀಳ್ಯಾರ. ಒಂದೇ ಕೂದಲನ್ನ ಒಬ್ರು 5 ರೀತಿ ಸೀಳ್ಯಾರ, ಒಬ್ರು 3 ರೀತಿ ಸೀಳ್ಯಾರ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳಕ್ ಹೋಗಬೇಡ, ಶರೀರ ಇರೋದು ಒಂದೇ ಅದ ಅಂತೇಳಿ ಅವ್ರೇನ್ ಮಾಡಿದ್ರು? ಕಾರಣ ಸೂಕ್ಷ್ಮ ಸ್ಥೂಲ ದೇಹ. ಸ್ಥೂಲ ಅಂದ್ರೆ ಸ್ಥೂಲ, ಕಾರಣ ಸೂಕ್ಷ್ಮ ಸ್ಥೂಲ ದೇಹ, ಅರು पंचकोश इनही में जान करी विवेक लखी आत्मा न्यारो मुंज इशिकाते जूबान ಅಂತಂದ್ರ ಕಾರಣ ಸೂಕ್ಷ್ಮ ಸ್ಥೂಲ ಮತ್ತ ಪಂಚಕೋಶ ಇವು ಏನದವ? ಇವು ಏನು ಪಂಚಕೋಶ ಇದ್ರು ಈ 3 ದೇಹದಾಗೆ ಇರ್ತಾವಂತ ತಿಳ್ಕೋ. 5 ಕೋಶ ಇರ್ಬೋದು, 10 ಕೋಶ. ಈಗ ಮುಂದೆ ಬಂದು ಪಂಡಿತರು 10 ಕೋಶನೂ ಮಾಡಬಹುದು. ಏನ್ ಮಾಡಿದ್ರು ಈ 3 ಸ್ಥೂಲ ಸೂಕ್ಷ್ಮ ಶರೀರದಾಗ ಇರ್ತಾವ. ಕಾರಣ ಸೂಕ್ಷ್ಮ ಸ್ಥೂಲ ದೇಹ ಅರು ಪಂಚಕೋಶ ಇನಹೀನೇ ಜಾನ. ನಿನ್ನ ದೇಹದಾಗೆ ಆದಂತ ತಿಳ್ಕೊ. ನಿನ್ನ ದೇಹ ಒಂದೇ, ಒಂದ್ರಾಗೆ ಇವೆಲ್ಲ ಅದಾವಂತ ತಿಳ್ಕೊ. ಅದ್ರೊಳಗ ಹೆಂಗದ? ಕರಿ ವಿವೇಕ ಲಖಿ ಆತ್ಮ. ಇದ್ರೊಳಗ ಏನದಪ್ಪ ಅಂದ್ರೆ ಇದು ಪಂಚಕೋಶ ಇರ್ಬೋದು, ಸ್ಥೂಲ ಸೂಕ್ಷ್ಮ ಕಾರಣ ಅಂತಂದ್ರ 3 ರೀತಿ ದೇಹಗಳಿರ್ಬೋದು. ಅದು ಏನಿದ್ರು ಇದು ಒಂದೇ ಅಂತ ತಿಳ್ಕೊ. ಇದೆಲ್ಲ ಹೆಂಗಪ್ಪ ಅಂದ್ರ ಇದ್ರ ಒಳಗೊಂದು ಆತ್ಮ ಅದಲ್ಲ, ನಿನ್ನ ಲಕ್ಷ್ಯ ಆ ಆತ್ಮದ ಕಡೆ ಇರಬೇಕು. ನಿನ್ನ ಲಕ್ಷ್ಯ ಆ ಆತ್ಮದ ಕಡೆ ಇರಬೇಕು. ಅದು ಆತ್ಮ ಹೆಂಗದಂದ್ರ ಮುಂಜ ಇಶಿಕಾತೆ ಜೂಬಾನ. ಒಂದ್ ಏನಪ್ಪ ಅಂದ್ರ ಒಂದು ಸಣ್ಣ ಉದ್ದ ತೆನಿ ಇದ್ದಂಗಿರ್ತದ. ಅದು ಸಣ್ಣಕ್ಕಿರ್ತದ, ಉದ್ದಕ್ಕಿರ್ತದ, ತೆನಿ ಇದ್ದಂಗಿರ್ತದ. ಆ ತೆನಿ ಒಳಗೆ ಏನಿರ್ತದ? ಹತ್ತಿದು ಒಂಥರ ಎಳಿ 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 ಇದ್ದಂಗಿರ್ತದ ಆ ತೆನಿ ಒಳಗ. ಆ ತೆನಿ ಅದಕ್ಕೆ ಏನಂತಾರ ಅಂತಂದ್ರ ಮುಂಜ ಎನ್ನುವ ಒಂದು ಹುಲ್ಲದು, ಒಂದು ರೀತಿ ಹುಲ್ಲದು. ಅದ್ರ ಒಳಗ ನೀವು ಅದು ತೆನಿ ಮ್ಯಾಲಿಂದ ಕವರ್ ತೆಗೆದ್ರಿ, ಅದು ಹತ್ತಿ ಎಲ್ಲ ಬಿಚ್ಚಿ ತೆಗೆದ್ರಿ ಅಂತಂದ್ರ ಅದ್ರೊಳಗ ಒಂದು ಕಡ್ಡಿ ಇರ್ತದ. ಆ ಕಡ್ಡಿ ಏನಾಗ್ಯದ? ಆ ಎಳಿಗ್ನೂ ಹತ್ತಿಲ್ಲ, ಆ ಸಿಪ್ಪಿಗ್ನೂ ಹತ್ತಿಲ್ಲ, ಎದಕ್ಕೂ ಹತ್ತಿಲ್ಲ. ಅದು ನಡುಬರ್ಕ ಸ್ವತಂತ್ರವಾಗಿ ಆದ. ಅದು ಆ ಕಡ್ಡಿ ಹೆಂಗ ಆದ? ಆ ಮುಂಜ ಎನ್ನುವ ಹುಲ್ಲಿನೊಳಗ ಎದಕ್ಕೂ ಅಂಟುಕೊಳ್ಳಾರ್ದಂಗ ಅದ. ಅದು ಹಂಗ ಆತ್ಮ ಏನದ? ಆ ಆತ್ಮದ ಸುತ್ತ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರನೂ ಇರಬಹುದು, ಅಥವಾ ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ, ಆನಂದಮಯ ಶರೀರ, 5 ರೀತಿ ಶರೀರನೂ ಇರಬಹುದು. ಏನಿದ್ರು ಸಹಿತ ಇವು 5 ರೀತಿ ಪಂಚಕೋಶಗಳಿಗೆ ಅಥವಾ ಆ 3 ರೀತಿ ಕಾಯತ್ರಯಗಳಿಗೆ ಅಂಟುಕೊಳ್ಳಾರ್ದಂಗ ಒಳಗೊಂದು ಆತ್ಮ ಏನದಲ್ಲ, ಆ ಆತ್ಮನನ್ನು ತಿಳಿಯುವವನಾಗು. ಶರೀರದ ಬಗ್ಗೆ ತಿಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲದು, ಆತ್ಮದ ಬಗ್ಗೆ ತಿಳ್ಕೊಳ್ಳೋದು ದೊಡ್ಡ ವಿಷಯ. ನಾವು ಆತ್ಮದ ಬಗ್ಗೆ ತಿಳ್ಕೊಂಡ್ರೆ ಮೋಕ್ಷಕ್ಕೆ ಹೋಗ್ತೀವಿ. ಶರೀರದ ಬಗ್ಗೆ ತಿಳ್ಕೊಂಡೇವಂತಂದ್ರ ಏನಾಗ್ತೇವೆ? ವಿಷಯಗಳ ಒಂದು ವ್ಯವಹಾರ ಈ ಜಗತ್ತಿನಾಗ ಹೆಂಗ್ ನಡೀತದ ಅನ್ನೋದ್ರ ಬಗ್ಗೆ, ಈ ಲೌಕಿಕ ವ್ಯವಹಾರದ ಬಗ್ಗೆ ತಿಳ್ಕೊತೀವಿ ಹೊರತು ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗಂಗಿಲ್ಲ. ಅದಕ್ಕೇನಾಯ್ತು? 3 ಪ್ರಕಾರದ ದೇಹಗಳಿರಬಹುದು. ಕಾರಣ ದೇಹ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಇರಬಹುದು, ಮತ್ತು ಪಂಚಕೋಶಗಳಿರಬಹುದು. ಈ 3 ಏನದವ? ಎಲ್ಲ ಈ 3 ದೇಹದೊಳಗೆ ಅದಾವ. ಇವು 5ನೂ ಅದೇ ದೇಹದೊಳಗೆ ಅದಾವ ಅಂತ ತಿಳ್ಕೊ.
ಇದ್ರೊಳಗ ವಿವೇಕ ಮಾಡಿ ವಿಚಾರ ಮಾಡಿ ತಿಳಿಯಲಾಗಿ ದೇಹತ್ರಯಗಳಿಂದಲೂ ಪಂಚಕೋಶಗಳಿಂದಲೂ ಆತ್ಮನು ಭಿನ್ನವಾಗಿದ್ದಾನೆ ಅಂತ ತಿಳ್ಕೋ. ನಿಮ್ಮ ಮೂರೂ ಶರೀರಕ್ಕೂ ಆತ್ಮ ಅಂಟುಕೊಂಡಿಲ್ಲ. ಆ 5 ರೀತಿ ಶರೀರಕ್ಕೂ ಆತ್ಮ ಅಂಟುಕೊಂಡಿಲ್ಲ. ಆ ಆತ್ಮ ಯಾರು? ಹೂ ಇಸ್ ದಟ್? ಐ ಆಮ್ ದಟ್. ಐ ಆಮ್ ದಟ್. ನಾನು ಅದೇ ಇದ್ದೇನೆ. ಆ ಆತ್ಮನೇ ನಾನು ಇದ್ದೇನೆ. ಆ ಆತ್ಮ ನಾನೇ ಇದ್ದೇನೆ. ಸ್ಥೂಲ ಶರೀರ ಅಂದು ನಾನೇ ಅದೀನಿ. ಅದ್ರೊಳಗೆ ನಾನು ಇದ್ರೆ ನಾನು ಸ್ಥೂಲ ಶರೀರಕ್ಕೂ ಅಂಟುಕೊಂಡಿಲ್ಲ, ಸೂಕ್ಷ್ಮ ಶರೀರಕ್ಕೂ ಅಂಟುಕೊಂಡಿಲ್ಲ, ಕಾರಣ ಶರೀರಕ್ಕೂ ಅಂಟುಕೊಂಡಿಲ್ಲ. ಅದರ ಆಗು ಹೋಗುಗಳು ನನಗೆ ಸಂಬಂಧಿಲ್ಲ. ನಾನು ಅದೀನಷ್ಟೇ ಒಳಗೆ. ನಾನು ಅದೀನಿ ಅಂತೇಳಿ ಅದರದ್ದು ಎಲ್ಲ ಆಟ ನಡೆದದ. ನಾನಾ ರೀತಿ ಕರ್ಮ ಮಾಡ್ತದ, ಮತ್ತ ನಾನಾ ರೀತಿ ಸುಖ ದುಃಖಗಳನ್ನು ಅನುಭವಿಸ್ತದೆ. ಆದರೆ ಆ ಕರ್ಮ ಮಾಡೋನು ನಾನಲ್ಲ, ಕರ್ತೃನೂ ನಾನಲ್ಲ, ಅಲ್ಲಿ ಸುಖ ದುಃಖ ಅನುಭವಿಸುವ ಭೋಕ್ತೃನೂ ನಾನಲ್ಲ. ನಾನು ದುಃಖಿನೂ ಅಲ್ಲ, ನಾನು ಆ ಸುಖಿನೂ ಅಲ್ಲ. ನಾನು ಹೆಂಗದೀನಿ? ಆ ದೇಹಕ್ಕೆ ಅಂಟುಕೊಳ್ಳಾರ್ದಂಗೆ, ಅದಕ್ಕೆ ಸಂಬಂಧ ಇರ್ಲಾರ್ದಂಗೆ ಅದೀನಿ ನಾನು. ಇದು ವಿವೇಕ. ಇದಕ್ಕ ಜ್ಞಾನ ಅಂತಾರ. ಅವಿವೇಕಿ ಇದ್ದವನ್ ಏನ್ ಮಾಡ್ತಾನ? ಸ್ಥೂಲ ಶರೀರ ನಂದು, ಸೂಕ್ಷ್ಮ ಶರೀರ ನಂದು, ಕಾರಣ ಶರೀರ ನಂದು, ಆ ಶರೀರಕ್ಕೆ ಏನಾರೇ ಆದ್ರ ನನಗೇ ಆತದ ಅಂತ ತಿಳ್ಕೊಂಡು ಅಂದುತ್ತಿರ್ತಾನ, ಅಳತ್ತಿರ್ತಾನ. ಸ್ಥೂಲ ಶರೀರ ಹೋಯ್ತಂದ್ರೆ ನಾ ಸಾಯ್ತೀನಿ ಅಂತ ತಿಳ್ಕೊಂಡಿರ್ತಾನ. ಯಾವಾಗಾರ ಇಂದ್ರಿಯದಾಗ ಏನಾರ ಅಶಕ್ತತೆ ಬತ್ತು ಅಂತಂದ್ರ ಏನೋ ಒಂದು ದೊಡ್ಡ ಲಾಸ್ ಆಗ್ಯದ ಅಂತ ತಿಳ್ಕೊತಾನ. ಜಗತ್ತಿನ ಕಿವುಡ್ರ ಅದರ ಇಲ್ಲ, ಕಿವಿ ಇರ್ಲಾರ್ದವ್ರು ಜಗತ್ನಾಗ ಅದರ ಇಲ್ಲ, ಕಾಲ್ ಇರ್ಲಾರ್ದವ್ರು ಜಗತ್ನಾಗ ಅದರ ಇಲ್ಲ, ಕೈ ಇರ್ಲಾರ್ದವ್ರು ಜಗತ್ನಾಗ ಅದರ ಇಲ್ಲ, ಕಣ್ಣು ಇರ್ಲಾರ್ದವ್ರು ಜಗತ್ನಾಗ ಅದರ ಇಲ್ಲ, ಬುದ್ಧಿ ಇರ್ಲಾರ್ದವ್ರು ಜಗತ್ನಾಗ ಅದರ ಇಲ್ಲ. ಆತ್ಮ ಇರ್ಲಾರ್ದವ್ರು ಯಾರ್ಯಾರು ಅದಾರೇನು ಜಗತ್ನಾಗ? ಇಲ್ಲರಿ. ಎಷ್ಟೊಂದು ಉತ್ತರ ಬರ್ತದ ನೋಡಿ, ಟಂಗಂತ. ಈ ಇಂದ್ರಿಯಗಳಲ್ಲಿರುವ ನ್ಯೂನ್ಯತೆಗಳು ಸಮೃದ್ಧಿಯಾಗಿರ್ಬೋದು, ನ್ಯೂನ್ಯತೆಗಳಿರ್ಬೋದು. ಆರೋಗ್ಯವಂತರು ಅದರ, ಅನಾರೋಗ್ಯವಂತರು ಅದರ, ಬುದ್ಧಿ ವಿಕಲರು ಅದರ, ಅಂಗವಿಕಲರು ಅದರ, ಎಲ್ಲರೂ ಬದುಕ್ಲಕತ್ತಾರಿ ಜಗತ್ತಿನೊಳಗ. ಆತ್ಮ ಇರ್ಲಾರ್ದವ್ರು ಯಾರ್ಯಾರು ಅದಾರೇನು ಈ ಜಗತ್ತಿನೊಳಗ? ನಾನು ಆತ್ಮ ಇಲ್ಲವದೀನಿ ಅಂತ ಯಾವರೇ ಹೇಳೇನೇನು? ಆ ಆತ್ಮ ಏನದ, ಈ ಒಂದು ಯಾವ ಶರೀರಕ್ಕೂ ಸಂಬಂಧ ಇಲ್ದಂಗ ಆದ. ಅದು ಯಾರು ಅಂದ್ರೆ ನಾನು ಈ ಶರೀರಕ್ಕೆ ಸಂಬಂಧ ಇರ್ಲಾರ್ದಂಗ ಇದ್ರೆ ವಿವೇಕಿ, ಜ್ಞಾನಿ, ಭಾನಿ, ಸಂತ, ಶರಣ, ಮಹಾತ್ಮ. ಇದಕ್ಕೆ ಸಂಬಂಧ ಮಾಡ್ಕೊಂಡೆ ನನ್ನ ಶರೀರಕ್ಕೆ ನಾನು ಸಂಬಂಧ ಮಾಡ್ಕೊಂಡಿನಿ ಅಂತಂದ್ರ ಆ ಶರೀರದಿಂದ ಹುಟ್ಟಿದ ಮಕ್ಕಳು, ಮೊಮ್ಮಕ್ಕಳು, ಆ ಶರೀರ ನೆಚ್ಚಿ ಬಂದ ಗಂಡ, ಹೆಂಡತಿ, ಬಂಧು, ಮಿತ್ರ, ಮತ್ತ ಅದರಿಂದ ಗಳಿಸಿದ ಆಸ್ತಿ ಪಾಸ್ತಿ, ಮತ್ತೇನು ಆಲ್ಮರೆಗಿಟ್ಟು ರೊಕ್ಕ ರೂಪಾಯಿ ಎಲ್ಲದಕ್ಕೂ ನಿಮ್ ಸಂಬಂಧ ಬಂದ್ಬಿಡ್ತದೆ. ಅದು ಏನದ? ಅವಿವೇಕ. ಅದು ಏನ್ ಮಾಡ್ತದ? ದುಃಖ ಕೊಡ್ತದ, ನಿಮಗೆ ಚಿಂತೆ ಹಚ್ಚುತ್ತದ, ಭಯ ಹುಟ್ಟಿಸ್ತದ. ಯಾಕ್ರಿ ಅದು ಮಾಡಬಾರ್ದೇನ್ರಿ ಅಂತಂದ್ರೆ ಮಾಡಬೇಕು. ಅದರ ಮೇಲೆ ಅಭಿಮಾನ ಇಲ್ಲದಂಗ ಮಾಡಬೇಕು. ಬ್ರಹ್ಮಜ್ಞಾನಿ ಆದವನು ಅದರ ಮೇಲಿಂದ ಅಭಿಮಾನ ಬಿಟ್ಟು ಸುಮ್ಮನೆ ಮಾಡ್ತಿರ್ತಾನ. ಅಜ್ಞಾನಿ ಆದವನು ಅದರ ಮೇಲೆ ಅಭಿಮಾನ ಇಟ್ಟು ಮಾಡ್ತಿರ್ತಾನ. ಬ್ಯಾಂಕಿನಾಗ ರೊಕ್ಕ ಎಣಸವ ಆ ರೊಕ್ಕದ ಮೇಲೆ ಅಭಿಮಾನ ಇಟ್ಟು ಎಣಿಸ್ತಾನೋ ಏನು ಸುಮ್ಮ ಎಣಿಸ್ತಿರ್ತಾನೋ? ಸುಮ್ಮ ಎಣಿಸ್ತಿರ್ತಾನ. ನನ್ ರೊಕ್ಕ ಹತ್ ಮಾಡ್ತಿರ್ತಾನ. ಮನಿಗ್ ಮುಸುರಿ ತಿಕ್ಲಕ್ ಬಂದಿರ್ತಾಳಲ್ಲ, ಬಟ್ಟಿ ಬಾಂಡೆ ಸುಮ್ಮ ತಿಕ್ತಿರ್ತಾಳಕಿ. ನನ್ ಬಟ್ಟಿ ನನ್ ಭಾಂಡೆ ಹತ್ತು ತಿಕ್ತಿರ್ತಾಳ. ಅಭಿಮಾನ ಬಿಟ್ಟು ಮಾಡ್ಲಕ್ ಬರ್ತದ. ಅಭಿಮಾನ ಇಟ್ಕೊಂಡು ಮಾಡ್ದೇವ ಅಂತಂದ್ರೆ ದುಃಖಿಗಳಾಗ್ತೇವಿ. ಈ
ಕೋಶಗಳು, ಈ ದೇಹ ತ್ರಯಗಳು ಇವೇ ನಾನು, ಇವೇ ನನ್ನವು ಅಂತೇಳಿ ತಿಳ್ಕೊಂಡು ಇವುದ್ರ ಸಂಬಂಧ ಹಚ್ಕೊಂಡು ನೀವು ಕೆಲಸ ಮಾಡಿದ್ರಿ, ಅದು ಅದರೊಳಗೆ ಹೆಚ್ಚು ಕಡಿಮೆ ಆದಂಗ ಅದು ಒಂದಿನ ಕೆಟ್ಟು ಹೋಗೋದು, ಒಂದಿನ ಕೊಳತು ಹೋಗೋದು. ಬಾಳೆಹಣ್ಣು ತಂದು ಮನೆಗೆ ಇಟ್ರಿ ಏಳು ದಿನ, ಒಂದು ವಾರದಾಗ ಅದು ಕರ್ಗಾಗಿ ಕೆಟ್ಟು ಕೊಳತು ಹೋಗ್ಬಿಡ್ತು. ಟೊಮೆಟೊ ತಂದು ಮನೆಗೆ ಇಟ್ರೆ ಅದು ಹೆಂಗೆ ಕೆಟ್ಟು ಹೋಗ್ತದ, ಅದ್ರಂಗೆ ಈ ಶರೀರ ಕೂಡ ಒಂದಿನ ಕೆಟ್ಟು ಹೋಗೋದು, ಒಂದಿನ ಮುರಿದು ಹೋಗ್ತದ, ಒಂದಿನ ಹುಳ ಬಿದ್ದು ಹೋಗ್ತದ, ಒಂದಿನ ಕೊಳತು ಹೋಗ್ತದ, ಒಂದಿನ ಏನೋ ಆಗಿ ಹೋತಿರ್ತದಪ್ಪ. ಅದು ಕೆಟ್ಟೋಗ ಬಾಳೆಹಣ್ಣಿಗೆ ಹೆಂಗ್ ಉಳಿಸ್ಕೊತೀರಿ ನೀವು? ಕಬ್ಬುಣ ಕುಂಬಳಕಾಯಿಗೆ ಕಬ್ಬುಣದ ಕಟ್ ಹಾಕಿಟ್ರು ಅದು ಒಂದಿನ ಒಳಗೆ ಕೊಳತು ಹೋಗ್ತವೆ. ಅದನ್ನ ಉಳಿಸ್ತೀರಿ ಹೆಂಗ ನೀವು? ಉಳಿಸ್ಲಕ್ ಆಗಂಗಿಲ್ಲ. ಅದು ಕೊಳತು ಹೋಗೋದ್ರಾಗೆ ಅದರ ಸದುಪಯೋಗ ತೆಕ್ಕೋಬೇಕಷ್ಟೇ ಹೊರತು ಇದಕ್ಕೇನು ಮಾಡಕ್ಕಾಗಂಗಿಲ್ಲ. ಆಯುಷ್ಯ ಇರತನ ಇದ್ದದು ಒಂದಿನ ಹೋಗ್ಬಿಡ್ತದೆ. ಆ ಹೋಗುವ ವಸ್ತು ನಾನಲ್ಲ, ನಾನು ಸದಾ ಕಾಲ ಇರುವ ವಸ್ತು. ಏನ್ ಮಾಡ್ತೀರಿ? ಬಾಳೆಹಣ್ಣು ಕೊಳಿತಂದ್ರೆ ಏನ್ ಮಾಡ್ತೀರಿ? ತಿಪ್ಪೆಗೆ ಹೋಗಿದ್ ಮತ್ತೊಂದು ಡಜನ್ ಬಾಳೆಹಣ್ಣು ತರ್ತೀರಾ? ಇಲ್ಲ. ಅದೇ ರೀತಿ ಶರೀರ ಕೊಳಿತು ಅಂತಂದ್ರೆ ಒಗೆದು ಮತ್ತೊಂದು ಶರೀರ ತರ್ಬೇಕಷ್ಟೇ. ಈ ಕೊಳತು ಬಾಳೆಹಣ್ಣು ಇರೋ ತನಕ ಮತ್ತೊಂದು ಡಜನ್ ಬಾಳೆಹಣ್ಣು ತರ್ಲಕ್ ಮನಸ್ಸು ಬರಂಗಿಲ್ಲ. ಮೊದಲು ಕೊಳತು ಬಾಳೆಹಣ್ಣು ಒಗಿಬೇಕು, ಮತ್ತೆ ಹೊಸ ಬಾಳೆಹಣ್ಣು ತರ್ಬೇಕು ಅಷ್ಟೇ. ಅಷ್ಟೇ ಸರಳವಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಸಂಬಂಧ ಇಲ್ಲ. ಅದು ಕೊಳತು ಬಾಳೆಹಣ್ಣು ಬಂದ್ರು ನನಗೆ ಸಂಬಂಧ ಇಲ್ಲ, ಹೊಸ ಬಾಳೆಹಣ್ಣು ಬಂದ್ರು ನನಗೆ ಸಂಬಂಧ ಇಲ್ಲ. ನಾನು ಆ ಬಾಳೆಹಣ್ಣಿಗೆ ಸಂಬಂಧ ಇಲ್ಲ. ನಾವು ಈ ಶರೀರಕ್ಕೆ ನಾನು ಸಂಬಂಧ ಇರಲಾರ್ದವ್. ನಾನು ಹೊಸದಿದ್ರು ಅಷ್ಟೇ, ಹಳಿದಿದ್ರು ಅಷ್ಟೇ, ಬದುಕಿದ್ರು ಅಷ್ಟೇ, ಸತ್ರು ಅಷ್ಟೇ, ಅದು ಯಾವತ್ತೂ ಸಂಬಂಧ ಇಲ್ಲ. ನಾನು ಆತ್ಮ. ಆ ಮುಂಜ ಎನ್ನುವ ಹುಲ್ಲಿನ ಒಳಗೆ ಹ್ಯಾಂಗ ಕಡ್ಡಿ ಸ್ವತಂತ್ರವಾಗಿ ಯಾವದಕ್ಕೂ ಅಂಟುಕೊಳ್ಳಾರ್ದಂಗೆ ಇರ್ತದ, ಅಂತ ಕಡ್ಡಿ ಇದ್ದಂಗೆ ನಾನು ಅದೀನಿ. ಅದು ನನ್ನ ಸ್ವರೂಪ. ಇದು ವಿವೇಕ, ಇದು ಜ್ಞಾನ. ಬಹಳ ಖಡಕ್ ಇದು ಕೊಡ್ತಾರೆ ಮುಂದೆ. ನಾವು ಸ್ಥೂಲ ಶರೀರಕ್ಕೆ ಅಂಟುಕೊಂಡು ಏನ್ ಬದುಕು ಮಾಡ್ಲಕತ್ತೀವಿ, ಕಪಾಳಿಗೆ ಹೊಡೆದು ಬಿಡಿಸ್ತಾರೆ ಮುಂದೆ. ಇವೆಲ್ಲ ನಾವು ಅಂಟುಕೊಂಡಿವೆಲ್ಲ, ಇವುಗಳನ್ನ ಬಿಟ್ಟು, ಒಳಗಿಂದ ಅಭಿಮಾನ ಬಿಟ್ಟು, ಎಲ್ಲ ಒಟ್ಟು ಬಿಟ್ಟು ಅಡವಿಗೆ ಹೋಗಂತಲ್ಲ, ಎಲ್ಲ ಮಾಡಬೇಕು. ಅಭಿಮಾನ ಬಿಟ್ಟು ಮಾಡ್ಬೇಕು, ಅಭಿಮಾನ ಇರ್ಲಾರ್ದಂಗ ಮಾಡ್ಬೇಕು. ನಾನು ನನ್ನದು ಅನ್ನೋದು ಇರ್ಲಾರ್ದಂಗ ಮಾಡ್ಬೇಕು. ನಾನು ನನ್ನದು ಅಂತ ಇಟ್ಕೊಂಡಿಕ್ಕೆ ಅವೆಲ್ಲ ಮಾಡ್ಕೊತ ಹೋಗ್ಬಿಟ್ಟೆವಂದ್ರೆ ಅದು ದುಃಖಕ್ಕೆ ಕಾರಣ ಆಗ್ತದೆ, ಚಿಂತೆಗೆ ಕಾರಣ ಆಗ್ತದೆ. ಆಮೇಲೆ ಇದು ಏನಿದ್ರು ಸಹಿತ ಎಲ್ಲ ಮಿಥ್ಯ ಸಂಸಾರ. ಪಟ್ಟ ತಿದಿಟ್ಟು ಉಸಿರು ಬಂದಾಯ್ತು ಅಂತಂದ್ರೆ ಆ ಶರೀರಕ್ಕೆ ಎಷ್ಟು ಖರ್ಚು ಮಾಡಿರ್ತೀರಿ? ಲಕ್ಷ ಗಟ್ಟಲೆ ಖರ್ಚು ಮಾಡಿರ್ತೀರಿ. ಅದಿಟ್ಟು ಉಸಿರು ಬಂದಾಯ್ತಂದ್ರೆ ಅದ್ರೊಳಗಿಂದ ಏನು 1 ಲಕ್ಷ ಹಾಳಿ ಬರ್ತದೆ ನೀವು ಖರ್ಚು ಮಾಡಿದ್ದು? ಬರಂಗಿಲ್ಲ. ಮುದುಕಗ ಹಲ್ಲು ಬ್ಯಾನಾಗಿತ್ತ, ಎಲ್ಲರೂ ಕೂಡಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಮುದುಕ ಬದುಕಿ 4 ದಿನ ಇದ್ದ, 1 ದಿನ ಗೊಟ್ಟಕ್ಕೆ ತಂದು ಬಿಟ್ಟ. ಗೊಟ್ಟಕ್ಕೆ ತಂದ ಮೇಲೆ ಏನಾಯ್ತು? ಸಸಿ ಯಾವದೋ ದೂರದ ಊರಕ್ಕಿದ್ಳು. ಸಸಿ ಬರ್ಲಕತ್ತಾಳ, ತಡೀರಿ ಅಂತೇಳಿ ಕುಣಿ ಮೇಲೆ ಹೆಣ ಇಟ್ಕೊಂಡು ಕೈಕೊಂಡು ಕೂತ್ರು. ಇನ್ನ ತಡ ಮಾಡ್ಲಕತ್ತಳು. ಮತ್ ಹಿಂಗೇನ್ ಮಾಡ್ಬೇಕು? ಒಳಗರೆ ಇಡ್ರಿ. ಮಾಡದಾಗ ಇಟ್ಟ ಮೇಲ ಕಾಯಮು ಎಲ್ಲ ಒಟ್ಟು ಹಂಗೆ ಇಟ್ಕೊಂಡು ಕೂತ್ರೆ ಹಂಗ ಒಂದಿಟ್ಟು ಒಳಗಿಟ್ಟು ಪೂಜೆ ಗೀಜೆ ಮಾಡೋಣ ಅಂಥೇಳಿ ಒಳಗಿಟ್ಟು ಪೂಜೆನೂ ಮಾಡಿದ್ರು. ಅಕ್ಕಿ ಇನ್ನ ತಡ ಮಾಡ್ಲಕತ್ತಳು. ಬಂದಳ ಅನ್ನೋದ್ರಾಗೆ ಡಾಕತ್ತೇಳಿ ಕುಣಿಯಾಗಿ ಹೆಗಿರ್ಬಿಟ್ಲಕ್ಕಿ ಸೊಸಿ. ಅಪ್ಪ ಎಂತ ಸೊಸಿ ಕಿ, ಅದ್ಭುತ ಸೊಸಿ. ಏಸ್ ಮಂದಿ ಸತ್ತಲ್ಲಿ ಹೋಗಿವಿ, ನೋಡಿವಿ. ಆದ್ರ ಮಾವನ ಮೇಲೆ ಪ್ರೀತಿ ಇರೋಂತ ಸೊಸಿ ಈಕಿನಂತಕ್ಕೆ ಯಾರೂ ಇಲ್ಲ. ಏನು ಫೇಮಸ್ ಆಗಿಬಿಟ್ಲಕ್ಕಿ. ಒಳಗೆ ಹೋಗಿ ಹೆಗಿರಿ ಅವನ ಮುಖ ಎಲ್ಲ ಮುಟ್ಟಿ ಏನ್ ಮಾಡಿದಳು? ಅಳೋದು ಕರೆಯೋದು ಮಾಡಿ ಹೊರಗೆ ಬಂದ್ಬಿಟ್ಲು. ದೊಡ್ಡ ಹೆಸರು ಮಾಡಿದಳು ಸೊಸಿ. ಮುಂದ ಎಲ್ಲರೂ ಆಕಿನ್ನ ಬಾಯಿ ತುಂಬ ಹೊಗಳಿದ್ದು. ಅವ್ರ ಗೆಳತಿ ಒಬ್ಬಾಕಿ ಕೇಳಿದಳು,
ಏನು ಎಲ್ಲರ ಬಾಯಾಗ ಏನು ಮಾಡಿರಿ ನೀನು? ಆ ಮಾವ ಸತ್ತಾಗ ಕುಣಿಯಾಗಿ ಎಗರಿ ಆ ಮುದುಕನ್ನ ಮುದ್ದು ಮಾಡಿ ನೀನು ಏನು ಮಾಡಿದಿ? ಒಂದು ದೊಡ್ಡ ಹೆಸರು ಮಾಡಿಬಿಟ್ಟಿ ನೀನು, ಸತ್ತ ಹೆಣಕ ಹಂಗೆ ಮಾಡಿ. ಅಕ್ಕಿ ಬಾಯಿ ಬಿಟ್ಲು. ಏನು ಬಾಯಿ ಬಿಟ್ಲು? ಮಾವನ ಮೇಲೆ ಪ್ರೀತಿ ಇಲ್ಲ, ಏನೂ ಇಲ್ಲ, ಎಲ್ಲರೂ ಕೂಡಿ ಮುದುಕ ಹಿರೇ ಮನುಷ್ಯ ಇರ್ಲಿ ಅಂತೇಳಿ ಬಂಗಾರದ ಹಲ್ಲು ಹಾಕಿಸ್ಬಿಟ್ಟಿದ್ರು. ಅವನು ಮಣ್ಣು ಮಾಡಿದ್ರೆ ಅವನ ಸಂಗಟ ಹೆಣದಾಗ ಅವನು ಬಂಗಾರದ ಹಲ್ಲು ಹೋಗಿಬಿಡ್ತದ ಅಂತೇಳಿ ಅವನ ಬಾಯಂದು ಬಂಗಾರದ ಹಲ್ಲು ಕಿತ್ಕೊಂಡು ಬಂದಿನಿ ನಾನು. ಆಟೆ ನಾನೇನು ಅವನ ಮೇಲೆ ಪ್ರೀತಿ ಇಲ್ಲ ಏನಿಲ್ಲ ಅಂತಂದವ. ಏನು ಬಿಡಂಗಿಲ್ಲ ಮೈ ಮೇಲೆ. ತೂಲು ಶರೀರ ಎಲ್ಲ ಮಣ್ಣಾಗಿ ಹೋಗಿಬಿಡ್ತದ. ಇದ್ದವ್ರು ಎಲ್ಲ ತೆಕ್ಕೊಂಡ್ಬಿಡ್ತಾರ. ಆದ್ರೆ ಬಡದಾಡೋದು ನೋಡಿದ್ರೆ ಒಣಗಟ್ಲೆ ಬಂಗಾರ ಬೇಕು. ಇದಕ್ಕೆ ಉಸಿರು ಬಂದಾಯ್ತಂದ್ರ ಇದು ಸತ್ಯ ಸಂಸಾರ, ಮಿಥ್ಯ ಸಂಸಾರ. ನಿಮ್ಗೇನಾರ ಬಂಗಾರದ ಹಲ್ಲು ಹಾಕಿದ್ರಂದ್ರೆ ಅದು ಸಹಿತ ಕಿತ್ಕೊಂಡು ಹೋಗ್ಬಿಡ್ತಾರ. ಒಂದು ನಾವಿರೋದ್ರಾಗೆ ಯಾರೇ ಅದು ಕಿತ್ಕೊಂಡು ಹೋಗ್ತದೆ ನಮ್ಮ ಕಣ್ಣೆದ್ರೆ. ಇಲ್ಲ ಅದು ಗಟ್ಟಿಮುಟ್ಟಿತ್ತಂದ್ರೆ ನಾವರೇ ಓದ್ತೀವಿ. ಇದ್ರಾಗ ಏನು ಸತ್ಯ ಅದ ಈ ಸಂಸಾರದೊಳಗೆ? ಸುಮ್ಮನೆ ಮಾಡ್ಕೊತಿರ್ಬೇಕು, ಅಭಿಮಾನ ಪಡಬಾರ್ದು, ಸುಮ್ಮನೆ ಮಾಡ್ಕೊತಿರ್ಬೇಕು. ನಮ್ಮ ಅಭಿಮಾನನೇ ನಮಗೆ ದುಃಖ ಉಂಟು ಮಾಡ್ತದೆ. ನಮ್ಮ ಅಭಿಮಾನವೇ ನಮ್ಮ ದುಃಖಕ್ಕೆ ಕಾರಣ ಆಗ್ತದೆ. ಏನ್ ಮಾಡ್ತೀರಿ? ವಿತ್ ಅಭಿಮಾನ ಸಂಸಾರ ಮಾಡ್ತಿರೋ, ವಿದೌಟ್ ಅಭಿಮಾನ ಸಂಸಾರ ಮಾಡ್ತಿರೋ? ವಿದೌಟ್ ಅಭಿಮಾನ. ನಮ್ಮ ಮಗಳಿಗೆ ನಮಗ ಬರೋ ಸಮಸ್ಯೆ ಅದೇ. ಮಗಳು ಅಂತ ಒಂದು ಚೂರು ಮೋಹ ಇಲ್ಲ ಅವನಿಗೆ ಅಂತ. ನಿನಗೇನು ಕಡಿಮೆ ಮಾಡೀನಿ ನಾನು? ಮೋಹ ಇರ್ಲಾರ್ದೆ ಎಲ್ಲ ಮಾಡಿನಲ್ಲ. ನನ್ನ ಮಗನಿಗೂ ಅದೇ ಸಮಸ್ಯೆ. ಎಲ್ಲರ ಅಪ್ಪ ಅಮ್ಮದೇರು ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ಮೇಲೆ ತಿಂಗಳಿಗಮ್ಮ 3 ತಿಂಗಳಿಗಮ್ಮ ಬಂದು ಮಾತಾಡಿಸ್ತಾರ. ನೌಕರಿ ಹಚ್ಚಿದ ಮೇಲೆ ಏನ್ ಮಾಡ್ಲಕತ್ತಾನ, ಹೆಂಗ್ ಮಾಡ್ಲಕತ್ತಾನ ನೋಡ್ತಾರ. ಅವನಿಗೇನು ಆಸ್ತಿ ಪಾಸ್ತಿ ಮಾಡೋದಕ್ಕ ಊರು ತುಂಬಾ ಓಡಾಡಿ ಪ್ಲಾಟ್ ನೋಡ್ತಾರ, ಮನಿ ನೋಡ್ತಾರ. ನೀ ಏನು ರಾಯಚೂರು ಬಿಟ್ಟು ಎಲ್ಲಿ ಬರಂಗೇ ಇಲ್ಲ, ಒಂದು ಚೂರು ನಮ್ಮ ಮೇಲೆ ಪ್ರೀತಿನೇ ಇಲ್ಲ. ನಿಮ್ಗೇನು ಕಡಿಮೆ ಮಾಡಿವಪ್ಪ? ಬೆಂಗಳೂರಾಗ 2 ಅಪಾರ್ಟ್ಮೆಂಟ್ ತಗೊಂಡ್ರಿ, ಇಲ್ಲೇ ಕೂತಲ್ಲೇ ಎಲ್ಲ ಮಾಡಿವಿ. ಅಲ್ಲೇನು ಓಡಾಡಿ ಬೆಂಗಳೂರು ತುಂಬಾ ಓಡಾಡಿ ಮಾಡೋದಿರ್ತದ? ಇಲ್ಲೇ ಮಾಡೋದು. ನಿಮ್ಗೆ ಏನ್ ಬೇಕು ಹೇಳ್ರಿ, ಎಲ್ಲ ಇಲ್ಲಿದೆ ಮಾಡ್ತೇವೆ. ಏನ್ ಪರಮಾತ್ಮ ಓಡಾಡಿ ಮಾಡ್ತಾನ? ಕೂತಲ್ಲೇ ಮಾಡ್ತಾನ್ರಿ ಅವನು? ಏನ್ ಓಡಾಡ್ತಾನ? 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲ ಓಡಾಡಿ ಮಾಡ್ತಾನ. ನಾವು ಸುಮ್ಮನೆ ಎಲ್ಲಿ ಅದಾನ? ಅಲ್ಲೇ ಕೂತಲ್ಲೇ ಎಲ್ಲ ಮಾಡ್ತಾನ? ಇಲ್ಲ. ಅವನಿಗೇನ್ ಜಗತ್ತಿನಾಗ ಮೋಹ ಅದೇನು? ಎಷ್ಟು ಕಾಳಜಿ ಮಾಡ್ತಾನ ಎಲ್ಲರ ಬಗ್ಗೆ. ಕಾಳಜಿ ಮಾಡಿದ್ರೆ ಅವನಿಗೇನಾರ ಮೋಹ ಅದೇನು? ಯಾರ್ಯಾರ ಸತ್ರ ಅವ ಅಳ್ತಾನೇನು? ಯಾರ್ಯಾರ ಹುಟ್ಟಿದ್ರೆ ಅವ ನಗ್ತಾನೇನು? ಹುಟ್ಟ್ಯಾರ ಬದುಕಿಸ್ಬೇಕು, ಆಯುಷ್ಯ ಮುಗಿತು ಸಾಯಿಸ್ಬೇಕು ಅಷ್ಟೇ. ಮತ್ತಿನ್ನೇನ್ ಕೆಲಸ ಇಲ್ಲ. ನಮಗೂ ಅಷ್ಟೇ, ಆಯುಷ್ಯ ಮುಗಿತು ಸಾಯ್ಬೇಕು, ಹುಟ್ಟಿವಿ ಬದುಕಬೇಕು. ಇಷ್ಟಿತ್ತು. ಮೋಹ ಇರ್ಲಿಲ್ಲ ಅಂತಂದ್ರೆ ಆರಾಮಿರ್ತೀವಿ. ಬದುಕಿವತ್ತ ಬದುಕು ಮಾಡ್ಬೇಕು ಅಷ್ಟೇ. ಹೋಗೋದು ಬಂತಂದ್ರೆ ಆರಾಮ್ ಹೋಗಕ್ ತಯಾರಾಗಬೇಕು. ಹೋಗ್ಬಾರ್ದು ಇದಕ್ಕ ಅಂಡುಕೊಂಡ್ರಿ, ಮೋಹ ಮಾಡಿದ್ರಿ, ಬತ್ತ ನೋಡ ಪದ್ಧತಿ. ಹಿಂಗಾಗಿ ಮುಂಜ ಹುಲ್ಲಿನೊಳಗಿರುವ ಕಡ್ಡಿ ಹಂಗ ನಿರ್ಲಿಪ್ತವಾಗಿರ್ತದೋ ಹಂಗ ನಾವು ಪಂಚಕೋಶಗಳಿಗೆ, ಈ ದೇಹತ್ರಯಗಳಿಗೆ ಅಂಟುಗೊಳ್ಳಾರ್ದಂಗಿರಂತ ಒಂದು ಜೀವನ ಕೌಶಲ್ಯ ಬೆಳೆಸ್ಕೋಬೇಕು. ಚಿಂತೆ ಭಯ ದುಃಖದಿಂದ ಮುಕ್ತ ಆಗ್ತೀವಿ. ಇದು 1ನೇ ಸ್ಟೆಪ್. ಸರ್ವ ದುಃಖ ನಿವೃತ್ತಿ ಭವ. ದುಃಖ ನಿವೃತ್ತಿ ಆದ್ಮೇಲೆ ಅಲ್ಲಿ ಏನದ? ಪರಮಾನಂದನೇ ಅದ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ. ಇದೇ ಮೋಕ್ಷ. ಅದಕ್ಕೂ ಅಂಟುಗೊಳ್ಳಾರ್ದಂಗಿದ್ರಿ, ಅದೇ ಮೋಕ್ಷ. ಮೋಕ್ಷ ಅಂದ್ರೆ ವಿಚಾರ ಸಾಗರ ಮುಗಿದ ಮೇಲೆ ಏನೋ ಒಂದ್ ದೊಡ್ಡದು ಬೆಳಕು ಬರ್ತದ. ಏನ್ ಸುಳ್ಳು ಮಾತು ಅವೆಲ್ಲ. ಬೆಳಕು ಬರ್ತದ, ಹಂಗ ಆಗ್ತದ, ಹಿಂಗ ಎಲ್ಲ ಸುಳ್ಳು ಮಾತು. ಯಾವ ಬೆಳಕು ಬರಲ್ಲ, ಏನಿಲ್ಲ. ತಿಳ್ಕೊಂಡು ಸಂತೋಷವಾಗಿರೋದೇ ಮೋಕ್ಷ. ತಿಳಿಲಾರದು ಕೆಸರಾಗಿ ಬಿದ್ದು ಒದ್ದಾಡೋದೇ ಬಂಧನ. ಮತ್ತಿನ್ನೇನಿಲ್ಲ. ಇಲ್ಲಿ ತಿಳ್ಕೊಳ್ಳೋ ಕೆಲಸ. ತಿಳ್ಕೋಬೇಕಷ್ಟೇ. ತಿಳ್ಕೋಬೇಕು, ಉಳ್ಕೋಬೇಕು. ಏನ್ ತಿಳಿತದ ಅದ್ರಾಗೆ ಉಳ್ಕೋಬೇಕು. ತಿಳ್ಕೊಂಡಕ್ಕೆ ಅದ್ರಾಗ ಉಳಿಯೋದ್ ಬಿಟ್ಟು ಮತ್ತ ಅದ್ರಾಗೆ ಕೆಸರಾಗಿ ಹೋಗಿ ಬಿದ್ರೆ ಅದು ಅವ್ರಿಗೆ ಬಿಟ್ಟು ಅಶಕ್ತತೆಗಳು ಅಷ್ಟೇ. ಓಕೆ, ಉಳಿದದ್ ಮತ್ ಮುಂದೆ ಮಾತನಾಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ.
ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣ. ಎಲ್ಲರಿಗೂ ಶರಣು ಶರಣ. ಮುಂದಿಂದ ಏನ್ ಮಾಡ್ತೀರಿ ನೋಡ್ರಪ್ಪ, ಟೈಮ್ ಆಯ್ತು. ಗುರುವಾರ ಆಗಮನ ತಗೋತೀರಿ 4:00 ಈ ಗುರುವಾರ ರೀ? ಗುರುವಾರ ಇದು ಅದಲ್ರಿ, ಇವತ್ತು ಯಾವಾರ ಗುರುವಾರ ಅಲ್ಲ? ಇವತ್ತು ಅವ್ರದ್ದು ಯಾವ್ದು ಫಿಕ್ಸ್ ಅದಲ್ಲ, ನಮ್ಮ ಇವ್ರದ್ದು ಮಲ್ಲಪ್ಪ ಹುಲ್ಲೂರ್ ಅವ್ರದ್ದು ಆದೇಶ ಯಾವ್ದದು? ಭಾಗವತ್. ಭಾಗವತ, ಶ್ರೀಮದ್ ಭಾಗವತ ಆಗಮ. ಆಗಮ ಯಾವಾಗ ಹೇಳ್ಯಾರಲ್ಲ? ಶುಕ್ರವಾರ. ಸೋಮವಾರ ರುದ್ರಾಭಿಷೇಕ ಆಯ್ತಂದ್ರೆ ಶುಕ್ರವಾರ ದಿನ ಆಗಮ ತೋಳ. ಒಂದ್ ಯಾವ್ದಾರ ಆಗಮ ತಿಳಿಲಿ ಬಿಡ್ಲಿ ಸುಮ್ ಓದೋದಪ್ಪ. ಓಕೆ, ಮುಂದೇನ್ ಮಾಡ್ತೇವೆ? ರಾತ್ರಿ 8 ಗಂಟೆಗೆ ಬಾಪಡೆ ಗುರುಗಳಿಂದ ಮತ್ತೆ ಶ್ರೀ ಸಿದ್ಧಾಂತ ಚಿಕ್ಕಾಮಣಿ ಗುರುಗಳಿಂದ ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ರಾತ್ರಿ 8 ಗಂಟೆಗೆ ಏನ್ ಮಾಡ್ರಿ, ಬಾಪ್ರೆ ಗುರುಗಳು ಬರ್ತಾರಲ್ಲ ಅವ್ರ ಜೊತೆಗೆ ಹೆಚ್ಚಿನ ಮಾಹಿತಿ ತಗೊಳ್ರಿ. ಯಾವುದು ರಟ್ಟಕಲ್ ರೇವಣ ಸಿದ್ದೇಶ್ವರರಿಗೆ ಹೋಗೋದು ಏನೋ ಹೇಳಿರಿ ಅಂತ, ಅಲ್ಲಿ ಹ್ಯಾಂಗ ಏನು ಅಂತ ಹೇಳಕ್ಕೆ ಚರ್ಚೆ ಮಾಡ್ರಿ. ಬರೋದು ಬಿಡೋದು ಆಮೇಲಿನ ವಿಚಾರ. ರಾತ್ರಿ ನೆನಪು ಮಾಡ್ರಿ ಅವ್ರಿಗೆ ರಟ್ಕಲ್ ರೇವಣ ಸಿದ್ದೇಶ್ವರ ಬಗ್ಗೆ. ಅವ್ರು ಬಂದ್ಕೆ ಸುಮ್ ಗಪ್ ಕುಂದಿರ್ತಾರ. ಈಗ ನನಗೆ ಹೇಳಿ 3 ದಿನ ಆಯ್ತು, ತಾವನು ಹೇಳ್ಬೇಕಾಗಿಲ್ಲ ಹೋಗಂಬರ್ರಿ ಅಂತ. ಹಂಗ ಆಯ್ತಾಯ್ತು, ಅವ್ರು ಹೇಳಿದ್ದು ನನಗ್ ಗೊತ್ತಿಲ್ಲ. ಓಕೆ ರೈಟ್, ಮುಂದೇನ್ ಮಾಡೋದು ಮಾಡಿ. ಇದುವರೆಗೆ ಶುದ್ಧ ಪರಮಹಂಸ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅಪಂಚೀಕೃತ ಪಂಚಮಹಾಭೂತಗಳಿಂದಾಗಿತ್ತು ಮತ್ತು ಸ್ಥೂಲ ಶರೀರ ಪಂಚೀಕೃತ ಪಂಚಮಹಾಭೂತಗಳಿಂದಾಗಿತ್ತನ್ನು ವಿವರವಾಗಿ ತಿಳಿಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನ ಮಂಗಳಾಚರಣೆ ಹುಡುಕಿಯರಿಗೂ ಮಾಡ್ತೀರಿ ಮಂಗಳಾಚರಣೆ? ಮಾಡ್ಬೇಕಲ್ರಿ ನೀವು. ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಬಾಲಕೋದೆ ಶ್ರೀ ಚಂದ್ರೋದಯ ರಚಿಸಿ ದಾಸನಿಗೆ ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳ ಬರೆದವಗೆ ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರು ದೇವರಿಗೆ ಕಂದನಾದ ಗುರುನಾಥಗೆ ಒಲಿದ ಶಿವಾನಂದರಿಗೆ ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಜ್ಞ ಮೂರ್ತಿಗೆ ಸರ್ವಜ್ಞ ಮೂರ್ತಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಳಂ ಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮಗಳನ್ನು ಮಾಡಕ್
ಮಾತಾಡ್ಕೊಂಡು ಬರ್ಬೇಕು, ಬರೀ ಗಪ್ ಕೂತ್ಕೊಂಡ್ರೆ ಹೆಂಗ್ರಿ? ಎಲ್ಲರೂ ಶರಣ ಹಾಕಿರೋದು ಶರಣ